And I request all of you to mute your audios so that there won't be any disturbance further in the sessions. And I request all of you to be in a comfortable place, in a comfortable position. Thank you so much. Purnadvaita Rupena Sarala Sangeshu Prana Nirvikalpeshu Niranjana Nirakareshu Nirguna. Om. गणानां त्वा गणपतिगुं भवामहे कविं कवीनामुपवश्रवस्तवं ज्येष्ठराजं ब्रह्मणास्वत आनाः शृण्वन्नोतिभिसीदसादनं महागणपतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयुद्धमुख्यं श्रीरामदूतं शरणं प्रपद्ये। ನಮಸ್ತೆ ಆಲ್ ಆಫ್ ಯು. ಐ ಆಮ್ ಹ್ಯಾಪಿ ದಟ್ ಇವಾಗೆಲ್ಲ ನಾವು ಕನ್ನಡದವರೇ ಇದ್ದೀವಿ, ಸ್ವಚ್ಛಂದವಾಗಿ ಕನ್ನಡದಲ್ಲಿ ಮಾತಾಡಬಹುದು. ಎಸ್, ಐ ಕ್ಯಾನ್ ಸಿ ಥ್ರೂ ದಟ್. ಮುಖ್ಯವಾಗಿ ಸ್ವಾಮಿ ಸತ್ಯನಿಷ್ಠ ಅವ್ರು ನಮ್ಮ ಜೊತೆಗಿದ್ದಾರೆ. ನಿಮಗೆ ನೇರ ವಿಚಾರ, ಜೊತೆಗೆ ಎಲ್ಲರೂ ನಮ್ಮ ಜೊತೆಗಿದ್ದೀರಿ. ಮತ್ತೆ ಬ್ರಹ್ಮಚರ್ಯನ ವಿಷಯಕ್ಕೆ ಸೇರ್ತಾ ಇರೋದು ನಿಜವಾದ ಆಧ್ಯಾತ್ಮ ಕಾಳಜಿ ಇರುವಂತವ್ರು. ಹೀಗಿದ್ರೆ ಮಾತ್ರ ನಾವು ಸೇರ್ಲಿಕ್ಕೆ ಆಗ್ತದೆ. ಇಟ್ ಈಸ್ ನಾಟ್ ಅ ಮಾಸ್ ಅಪೀಲಿಂಗ್ ಸಬ್ಜೆಕ್ಟ್. ಇದೆಲ್ಲ ಸಾಮಾನ್ಯ ಮನುಷ್ಯರಿಗೆ ತಲೆಗೆ ಹೋಗುವಂಥದ್ದಲ್ಲ. ಆದ್ರೆ ಬ್ರಹ್ಮಚರ್ಯದ ವಿಷಯದ ಆಳಕ್ಕೆ ತಿಳ್ಕೊಂಡು ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕಾ ಬೇಡ ಅನ್ನೋದು ಮಾಡು. ಆದ್ರೆ ಬ್ರಹ್ಮಚರ್ಯದ ವಿಷಯವನ್ನ ತಿಳಿತಾನೆ ನಮಗೆ ಅದರ ಸಾಕ್ಷಾತ್ಕಾರ ಆಗ್ತಿದ್ದಂಗೆ ಬ್ರಹ್ಮಚರ್ಯದ ನಮ್ಮ ಕಲ್ಪನೆಯ ಬ್ರಹ್ಮಚರ್ಯಕ್ಕೂ ಬ್ರಹ್ಮಚರ್ಯ ವಿಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇರೋದು ಗೊತ್ತಾಗ್ತದೆ. ಸೊ ಆ ವಿಷಯ ಇವತ್ತು ನಾವು ಎಪಿಸೋಡ್ 2 ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ತುಂಬಾ ದ ಇಂಟ್ರಿಕಸಿಸ್ ಆಫ್ ಬ್ರಹ್ಮಚರ್ಯದ ಬಿಗಿನಿಂಗ್ ಶುರು ಆಗ್ತಾ ಇದೆ. ಸೈಕಾಲಜಿ ಆಫ್ ಬ್ರಹ್ಮಚರ್ಯ, ಯಾಕೆ ನಾವು ಬ್ರಹ್ಮಚರ್ಯ ಮಾಡಬೇಕು ಅಂತ ಹೇಳಿ. ಸೊ ಈಗ ಇದು ಬ್ರಹ್ಮಚರ್ಯ ಯಾರಿಗೆ ಬೇಕು ಅನ್ನುವಂಥದ್ದು ಒಂದು ವಿಷಯ ಬರುತ್ತೆ. ನನ್ನ ಪ್ರಕಾರ ಬ್ರಹ್ಮಚರ್ಯ ಅನ್ನೋದು ಮುಖ್ಯವಾಗಿ ಯುವಕರು ಮತ್ತು ಯುವತಿಯರಿಗೆ ಬೇಕಾಗಿರೋದು. ಆಯ್ತಾ? ಸೊ ಹಾಗಾದ್ರೆ ನಾವು ಯುವಕರು ಅಲ್ಲ ಯುವತಿಯರಲ್ಲ ಎಂತ ಮಾಡೋದು? ಹಂಗೇನಿಲ್ಲ. ಪ್ರತಿ ಅಧ್ಯಾತ್ಮ ತೀವ್ರತೆ ಉಳ್ಳಂತ ಪ್ರತಿ ವ್ಯಕ್ತಿಗೂ ಬ್ರಹ್ಮಚರ್ಯದ ಒಂದು ಜ್ಞಾನ ಬೇಕು. ಹೀಗಾಗಿ ಬಟ್ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯುವಕರಿಗೆ. ಯಾಕೆ ಅನ್ನೋದು ನಾನೊಂದು ವಿಷಯವನ್ನ ಡಿಸ್ಕಸ್ ಮಾಡ್ತೇನೆ. ಮತ್ತೆ ಬ್ರಹ್ಮಚರ್ಯ ನಮ್ಗೆ ಹೆಂಗೆ ಅಪ್ಲಿಕೇಬಲ್? ಮದುವೆ ಆಗಿರೋರು, ಮದುವೆ ಆಗುವವರು, ಮತ್ತೆ ಇನ್ನ ಮದುವೆ ಆಗಿ ಮಕ್ಕಳಾಗಿ ನಾವು ತುಂಬಾ ಒಂದು ವಾನಪ್ರಸ್ಥಾಶ್ರಮ ಲೆಕ್ಕದಲ್ಲಿದ್ದೇವೆ. ನಮಗೆ ಹೆಂಗಿದು ಅಪ್ಲಿಕೇಬಲ್ ಅನ್ನೋದಕ್ಕೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋದಾಗ ದ ಸೈಕಾಲಜಿ ಆಫ್ ದ ಬ್ರಹ್ಮಚರ್ಯ ಈಸ್ ಅಪ್ಲಿಕೇಬಲ್. ಬ್ರಹ್ಮಚರ್ಯ ಅನ್ನುವಂಥದ್ದೇನಿದೆ, ಕಂಟ್ರೋಲಿಂಗ್ ದ ಸೆಕ್ಸ್ ಇಂಪಲ್ಸ್ ಅನ್ನುವಂಥ ಏನ್ ವಿಷಯ ಇದೆ, ಇಲ್ಲಿ ಕಾಮಾಸಕ್ತತೆಯನ್ನ ಅರ್ಥ ಮಾಡಿಕೊಳ್ಳುವ ಏನ್ ಇಂಪಲ್ಸ್ ಇದೆಯೋ ಅದೇ ಕೋಪಕ್ಕೂ ತಾಪಕ್ಕೂ ದುಃಖಕ್ಕೂ ಅದೇ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ನಾನು ಇಷ್ಟು ದಿವಸ ಅದನ್ನು ಪ್ರಯೋಗ ಮಾಡಿ ತುಂಬಾ ಸಕ್ಸಸ್ಫುಲಿ ನಾನು ಆಚೆ ಬಂದೆ. ಅಂದ್ರೆ ನಿಮಗೆ ಮುಂಚೆ ನಂಗೆ ಇರ್ಲಿಲ್ಲ ಅಂತಲ್ಲ, ಸಾಮಾನ್ಯ ನಡವಳಿಕೆಯಲ್ಲಿ ಅದನ್ನ ಪ್ರಯೋಗಕ್ಕೆ ಒಳಪಡಿಸಿದಾಗ ತುಂಬಾ ಆದಂತ ಒಂದು ನೆಮ್ಮದಿ ನನಗೆ ಸಿಕ್ತು. ಇಂಥ ಒಂದು ವಿದ್ಯೆನ ಕೇವಲ ನಾವು ಒಂದು ವಿಚಾರಕ್ಕೆ ಮಾತ್ರ ನಿಗದಿಪಡಿಸದೆ ಫಾರ್ಮುಲಾ ಸಿಕ್ಬಿಟ್ರೆ ಅದು ಎಲ್ಲದಕ್ಕೂ ಅಪ್ಲೈ ಆಗ್ತದೆ ಅಂತ. ಹೀಗಾಗಿ ಬ್ರಹ್ಮಚರ್ಯ ಅನ್ನೋ ಒಂದು ಡೋರ್ ಓಪನ್ ಮಾಡಿದೀವಿ. ಬಟ್ ಇದು ಅಂತಂದ್ರೆ ಸಹಸ್ರಾರು ವಿಚಾರಗಳಿಗೆ ನಮ್ಗೆ ಇದು ದಾರಿ ಮಾಡ್ಕೊಡ್ತಾ ಇದೆ. ಹೀಗಾಗಿ ಇದನ್ನ ಸ್ವಲ್ಪ ಬಹಳ ಗಮನ ಕೊಟ್ಟು ಕಲಿಯೋಣ. ಇವತ್ತು ವಿ ವಿಲ್ ಲರ್ನ್ ದ ಫಾರ್ಮುಲಾ ಆಫ್ ಬ್ರಹ್ಮಚರ್ಯ ಅನ್ನೋದು ಬಿಟ್ಬಿಡಿ. ಬ್ರಹ್ಮಚರ್ಯ ಅನ್ನೋದು ರಿಸಲ್ಟ್. ಬ್ರಹ್ಮಚಾರಿಗಳಾಗ್ಬೇಕಲ್ಲ, ಆ ಚಾರಿಗಳಾಗೋ ಹಿಂದೆ ಇರುವ ಸೈಕಾಲಜಿಕಲ್ ಪ್ರೋಸೆಸ್ ಏನು, ಫಿಸಿಯಾಲಜಿಕಲ್ ಪ್ರೋಸೆಸ್ ಏನು, ಅದನ್ನ ತಿಳ್ಕೊಳ್ಳೋಣ. ನಾವು ಸುಮ್ಮನೆ ಬೆಟ್ಟ ಹತ್ಬಿಡಿ ಅಂತಂದ್ರೆ, ಹಿಮಾಲಯ ಬೆಟ್ಟ ಹತ್ಬಿಡಿ ಅಂತಂದ್ರೆ, ನಾವು ವಿತೌಟ್ ಟ್ರೈನಿಂಗ್ ಹೌ ಟು ಕ್ಲೈಂಬ್ ದ ಮೌಂಟೇನ್ ಸುಮ್ಮನೆ ಬೆಟ್ಟ ಹತ್ಬಿಡಿ ಅಂದ್ರೆ ಅದೊಂದು ದೊಡ್ಡ ಅಗಾಧವಾದಂತ ಕೆಲಸ ಅನ್ಸುತ್ತೆ, ಆಗೋದಿಲ್ಲ. ಬಟ್ ಬೆಟ್ಟ ಹತ್ತುವ ಪ್ರೋಸೆಸ್, ಟೆಕ್ನಿಕ್ಯಾಲಿಟೀಸ್, ಅಂಡರ್ಸ್ಟ್ಯಾಂಡಿಂಗ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾವುದೇ ವಿಷಯ ಅರ್ಥ ಆಗಬೇಕು ಅಂದ್ರೆ ಆ ವಿಷಯದ ಪೂರ್ವಾನುಗ್ರಹ ನಮ್ಮಲ್ಲಿ ಇರ್ಬೇಕು. ಬಸ್ ಅರ್ಥ ಆಗ್ಬೇಕು, ಮೊಸಳೆ ಅರ್ಥ ಆಗ್ಬೇಕಂದ್ರೆ ಮೊಸಳೆಯ ಒಳ ಹೊರಗೆ ಎಲ್ಲವೂ ನಮ್ಗೆ ಸೈಕಾಲಜಿ ಅರ್ಥ ಆದ್ರೆ ಮೊಸಳೆ ಜೊತೆ ನಾವು ಜೀವನ ಮಾಡ್ಬೋದು. ಸೊ ಹೀಗೆ ಯಾವ್ದು ಅರ್ಥ ಆಗುತ್ತೋ ಅದು ಮಾತ್ರ ಬದುಕಕ್ಕಾಗತ್ತೆ. ಯಾವ್ದು ಅರ್ಥ ಆಗೋದಿಲ್ವೋ ಅದು ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಹೋರಾಟ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಬ್ರಹ್ಮಚರ್ಯವನ್ನ ಆಸ್ ಇಟ್ ಈಸ್ ಏನಿದೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ.
ಅದಕ್ಕಿಂತ ಮುಂಚೆ ಸ್ವಾಮಿ ಶಿವಾನಂದರ ಕೆಲ ಮಾತುಗಳಿದೆ, ಅದನ್ನ ಐ ವಾಂಟ್ ಟು ಪ್ರೆಸೆಂಟ್ ವಿತ್ ಯು, ಬಿಕಾಸ್ ನನಗೆ ಬ್ರಹ್ಮಚರ್ಯವನ್ನು ಕೇಳಿದ ಸ್ವಾಮಿ ಸತ್ಯನಿಷ್ಠರಿಗೆ ಮತ್ತು ನಮಗೊಂದು ಒಂದು ಗುರಿ ಸಾಧನೆ ಮಾಡ್ಲಿಕ್ಕಿದೆ ರಿಷಿ ಟ್ರೈಬ್ ಅವ್ರಿಗೆ. ಏನು, ಯುವಕರನ್ನ ಬಡಿದೆಬ್ಬಿಸುವಂತಹ ಒಂದು ಕೆಲಸಕ್ಕೆ ನಾವು ಬರುವಂತದ್ದು. ಎಲ್ಲಾ ಯುವಕರು ಬರ್ತಾರೆ ಅಂತ ಏನ್ ರೂಲ್ಸ್ ಏನಿಲ್ಲ, ಎಲ್ಲ ಕಿರಿಕ್ ಪಾರ್ಟಿಗಳಾಗಿ ಹೋಗ್ಬಿಡ್ಬೋದು. ಬಟ್ ಒಬ್ಬ ಹುಡುಗ, ಒಬ್ಬ ಯುವಕ 1,00,000 ಜನರಲ್ಲಿ 1,000 ಜನರಲ್ಲಿ ಒಬ್ಬ ಎಚ್ಚೆತ್ಕೊಂಡ್ರು, ಒಬ್ಬ ವಿವೇಕಾನಂದ ನಿರ್ಮಾಣ ಆದ್ರೂ ಕೂಡ ಅದು ಅತಿ ಅದ್ಭುತವಾದ ಪರಿವರ್ತನೆ ಆಗುತ್ತೆ. ಮತ್ತೆ ಇಟ್ ಈಸ್ ದ ಸೋಷಿಯಲ್ ಕನ್ಸರ್ನ್, ಸಾಮಾಜಿಕ ಕಾಳಜಿ, ನೈಸರ್ಗಿಕವಾದಂತ ಕಾಳಜಿ ಮತ್ತು ರಾಷ್ಟ್ರ ಮಟ್ಟದ ಒಂದು ಕಾಳಜಿಯ ವಿಷಯ ಇವತ್ತಿನ ಬ್ರಹ್ಮಚರ್ಯದ ಪ್ರಸ್ತುತಿ. ಈಗ ಏನಾಗ್ಬಿಟ್ಟಿದೆ, ನಮಗೆ ಸಮಸ್ಯೆ ಏನಾಗಿದೆ ಅಂದ್ರೆ ಬ್ರಹ್ಮಚರ್ಯದ ಬಗ್ಗೆ ಮಾತನಾಡೋದಕ್ಕೆ ಬಹಳ ಜನ ಸಿಗ್ತಾರೆ. ಬಹುಶಃ ಅದು ರೇರ್ ಅನ್ಸ್ಬಿಡುತ್ತೆ. ಇವತ್ತು ನಾವು ಬ್ರಹ್ಮಚರ್ಯ ಡಿಸ್ಕಸ್ ಮಾಡ್ತಾ ಇದೀವಿ, ಇವನ್ ನಾನು ಹುಡುಕ್ತಾ ಹೋದ್ರು ದೇರ್ ಆರ್ ವೆರಿ ಲೆಸ್ ಸೋರ್ಸಸ್ ವಿಚ್ ಟಾಕ್ಸ್ ಅಬೌಟ್ ಬ್ರಹ್ಮಚರ್ಯ. ನಮ್ಮ ಆಪ್ತ ವಲಯದಲ್ಲಿ ಬ್ರಹ್ಮಚರ್ಯ ಮಾತಾಡೋರು ಇದ್ದಾರೆ, ಬಟ್ ಅದು ಪ್ರಾಯೋಗಿಕವಾಗಿ ನಡೆಸ್ಕೊಂಡು ನಿಂತ್ಕೊಂಡು ನಮ್ಮ ಸ್ವಾಮಿ ವಿವೇಕಾನಂದರ ತರ ಯಾರು ನಮಗೆ ಕಾಣಿಸ್ಲಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಬ್ರಹ್ಮಚರ್ಯ ಯಾರು ಮಾಡ್ಲಿಕ್ಕಾಗತ್ತೆ, ಈಗ ನಿಮ್ಗೆ ಒಂದು ಪ್ರೀ ಲೀಡ್ ಕೊಡ್ತೇನೆ, ಅದನ್ನ ಕನ್ಫೈನ್ ಆಗ್ಬೇಡಿ, ಅಲ್ಲಿಗೆ ವಿ ವಿಲ್ ಅರೈವ್ ಅಟ್. ಏನ್ ಪ್ರೀ ಲೀಡು, ಯಾವಾತನಿಗೆ ಸಂಕಲ್ಪ ಶಕ್ತಿ ಇದೆಯೋ, ಸಂಕಲ್ಪ ಶಕ್ತಿ ವಜ್ರದಂತಿದೆಯೋ, ಯಾರಲ್ಲಿ ತಾಳ್ಮೆ ಸಂಯಮ ಇದೆಯೋ ಅವ್ರಿಗಿದು ಬ್ರಹ್ಮಚರ್ಯ ಬಹಳ ಸರಳವಾದದ್ದು. ನನಗೆ ತಾಳ್ಮೆನೂ ಇಲ್ಲ, ಸರಳತೆನೂ ಇಲ್ಲ, ಸಂಕಲ್ಪ ಶಕ್ತಿನೂ ಇಲ್ಲ, ನನ್ನ ಮನಸ್ಸು ತುಂಬಾ ವಿಚಲಿತ, ಇದು ಅವರಿಗೆ ಬ್ರಹ್ಮಚರ್ಯ ಅಲ್ಲ. ಸರಿಪಾ, ಇದೆಲ್ಲ ಇದ್ದವ್ರು ಮಾಡೋದು ಸಹಜ, ಬಟ್ ಅದು ಇಲ್ದಿರೋರ್ಗೆ ಹೆಂಗ್ ಮಾಡ್ಬೇಕು, ದಟ್ ವಿ ವಿಲ್ ಸ್ಟಡಿ ದ ಸೈಕಾಲಜಿ. ಈಗ ನಮಗೆ ಏನಾಗಬೇಕಾಗಿದೆ, ನಮಗೆ ನಿಜವಾದ ಬ್ರಹ್ಮಚಾರಿಗಳು ಬೇಕಾಗಿದ್ದಾರೆ. ಯಾರು ಬ್ರಹ್ಮಚಾರಿಗಳು? ತಮ್ಮ ದೈಹಿಕ ಸಾಮರ್ಥ್ಯ, ಆದರ್ಶ ಜೀವನ, ಆರ್ಯ ವ್ಯಕ್ತಿತ್ವ ಮತ್ತು ಅಧ್ಯಾತ್ಮದ ಶಕ್ತಿಯ ನಿರೂಪಕರಾಗಿರ್ಬೇಕು ಅವ್ರು. ಅಂಥವ್ರು ನಮ್ಮಲ್ಲಿ ಬಹಳಷ್ಟು ಜನ ಬೇರೆ ಮಾತಾಡೋರಿದ್ದಾರೆ, ಕೇವಲ ಮಾತುಗಳಿದೆ, ನಂತರ ವಿಡಿಯೋ ಟಾಕ್ ಮಾಡ್ತೀವಿ, ಆದ್ರೆ ಸಭೆ ಸಮಾರಂಭಗಳಲ್ಲಿ ವಾಚಾಳಿಗತನ ನಮಗ್ ಬೇಡ. ನಮ್ಗೆ ಬೇಕಾಗಿರೋದೇನು, ಯುವ ಪೀಳಿಗೆಗೆ ಮಾರ್ಗದರ್ಶಕರು ಬೇಕಾಗಿದ್ದಾರೆ. ಉಪದೇಶ ಕೊಡುವುದಕ್ಕಿಂತ ಉದಾಹರಣೆ ಆಗೋರು ಬೇಕಾಗಿದ್ದಾರೆ. ಇದು ಇವತ್ತಿನ ವಸ್ತು ವಿಷಯ. ಆಮೇಲೆ ಇವಾಗ ಏನಾಗ್ತಾ ಇದೆ, ಮನುಷ್ಯನ ಸಾಧಾರಣ ಆಯುಸ್ಸು ಇವತ್ತು 40ಗೆ ಬಂದು ಇಳಿದೋಗಿದೆ. ಯು ಡೋಂಟ್ ಸಿ ಯೂತ್ಫುಲ್ನೆಸ್ ಬಿಯಾಂಡ್ 40. ದೇ ಆರ್ ಡಿಕ್ಲೈನಿಂಗ್ ದೇರ್ ಎನರ್ಜಿ. ಅವ್ರ ಎನರ್ಜಿ ಬೀಳ್ತಾ ಬರ್ತಾ ಇದೆ. BP, ಡಯಾಬಿಟಿಸ್, ಆ ಕಾಯಿಲೆ, ಈ ಕಾಯಿಲೆ, ಲಿವರ್ ಪ್ರಾಬ್ಲಮ್, ಏನೇನೋ ಸಮಸ್ಯೆಗಳು ಇದ್ದಾರೆ. ಅವರೇಜ್ ಒಬ್ಬ ಜನರ ಆಯಸ್ಸು 40ಕ್ಕೆ ಇಳಿತಾ ಇದೆ. ಈಗ 40ಕ್ಕೆ ಇಳಿತಾ ಇರೋದು ಏನಾಗಿದೆ, ಶತಾಯುಷ್ಯಗಳು ನಮ್ಗೆ ಸಿಗೋದು ಅಪರೂಪ ಆಗುತ್ತೆ. ಇದು ಏನಾಗಿದೆ, ಯುವ ಜನತೆ ಪ್ರಾಕೃತಿಕವಾದ ವಿಕೋಪಕ್ಕೆ ಕಾರಣ ಆಗಿದೆ. ಪ್ರಾಕೃತಿಕವಾಗಿ ಕಾಸ್ಮಿಕ್ ಇನ್ಫ್ಲುಯೆನ್ಸ್, ನೈಸರ್ಗಿಕವಾಗಿ ನಮ್ಮ ಯುವ ಜನರಲ್ಲಿ ಶಕ್ತಿ ಎಲ್ಲ ಅಡಗ್ತಾ ಇದೆ. ದೇ ಆರ್ ಡೈಯಿಂಗ್ ಎಟ್ ದ ಏಜ್ ಆಫ್ 40. ಅಂಡ್ ದಟ್ ಈಸ್ ಅ ಪ್ರೈಮ್ ಕನ್ಸರ್ನ್. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಮುಂದಿನ ಜನರೇಷನ್ ನ ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮನುಷ್ಯರಿಗೆ ಒಂದ್ ಮಗು ಹುಟ್ಟುತ್ತೆ, ನಿಮಿತ್ತಕ್ಕೆ ಹುಟ್ಟುತ್ತೆ, ಪ್ರಕೃತಿ ಅದನ್ನ ಸಾಯಿಸುತ್ತೆ, ಹುಟ್ಟು ಆಗುತ್ತೆ, ಸಾವು ಆಗುತ್ತೆ, ಮತ್ತೆ ಜೀವನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಆ ಯೌವನ ಬರೋಷ್ಟಿಗೆನೆ ವೃದ್ಧಾಪದ ಅನುಭವ ಆಗ್ಬಿಡುತ್ತೆ. ಸೊ ಹಾಗಾದ್ರೆ ಮುಂದಿನ ಪೀಳಿಗೆಯನ್ನ ಬೆಳೆಸಬೇಕು ಅಂತಂದ್ರೆ ನಾವು ಈಗಿರೋ ಪೀಳಿಗೆಯಲ್ಲಿರೋ ಬ್ರಹ್ಮನಿಷ್ಠರಾಗಿ ಮಾಡ್ಲೇಬೇಕು. ದಿಸ್ ಇಸ್ ಅ ಸೋಷಿಯಲ್ ಕನ್ಸರ್ನ್, ಸಾಮಾಜಿಕ ಕಾಳಜಿ, ಇದು ನೈಸರ್ಗಿಕ ಕಾಳಜಿ, ಮತ್ತೆ ಇದು ರಾಷ್ಟ್ರದ ಕಾಳಜಿ. ಯಾಕಪ್ಪ ಅಂತಂದ್ರೆ ನಾವು ಸ್ಟ್ರಾಂಗ್ ಯೂತ್ಸ್ ನ ರೆಡಿ ಮಾಡದೆ ಹೋದ್ರೆ, ಬ್ರಹ್ಮನಿಷ್ಠ ಯುವಜನ ದುಡ್ಡಿನ ಹಿಂದೆ, ಜೀವನದ ಹಿಂದೆ, ಒದ್ದಾಟದ ಹಿಂದೆ ಬಂದಿರುವಂತ ಯುವಕರು ಜೀವನ ಐಷಾರಾಮಲ್ಲಿ ತಮ್ಮ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ. ಅವರು ವಾಟ್ ವಿಲ್ ದೇ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ? ಸೊ ಹೀಗಾಗಿ ನಮ್ಗೆ ಎಂತ ಯಂಗ್ಸ್ಟರ್ಸ್ ಬೇಕು ಅಂತಂದ್ರೆ ಬ್ರಹ್ಮನಿಷ್ಠರಾಗಿರ್ಬೇಕು, ದೇಹ ದ್ರಾಢ್ಯ ಬೆಳೆಸ್ಕೊಂಡಿರ್ಬೇಕು, ಮತ್ತೆ ಪ್ರಾಯೋಗಿಕವಾದ ಅಧ್ಯಾತ್ಮ ಬದುಕಲ್ಲಿ ಇರಬೇಕು, ಮತ್ತೆ ತಮ್ಮ ಬ್ರಹ್ಮಚರ್ಯದ ನಿರೂಪಕರಾಗಿರ್ಬೇಕು, ಉದಾಹರಣೆ ಆಗಿರ್ಬೇಕು, ಉಪದೇಶಕರಾಗಿರಬಾರ್ದು. ಹಂಗ ಮಾಡುವಂತಹ ಜವಾಬ್ದಾರಿ ಮಂತ್ರಿಗಳು, ಪ್ರಧಾನಮಂತ್ರಿ, ಮಂತ್ರಿಗಳು, ಯೋಗಿಗಳು, ಸನ್ಯಾಸಿಗಳು, ತತ್ವಜ್ಞಾನಿಗಳು, ಮತ್ತೆ ನೀವು ಎಲ್ಲರೂ ನಮ್ಮ ಜವಾಬ್ದಾರಿ. ಸೊ ಇವಾಗ ಇದು ಆ ಒಂದು ಲೆಕ್ಕಕ್ಕೆ ಬ್ರಹ್ಮಚರ್ಯ ಒಂದು ಅಧ್ಯಯನ ಆಗ್ಬೇಕು ಮತ್ತು ಮುಖ್ಯ ಅನುಷ್ಠಾನದ ವಿಷಯ ಮತ್ತು ಆಂದೋಲನ ಆಗಲೇಬೇಕು. ಓಕೆ. ಸೊ ಆಮೇಲೆ ಬ್ರಹ್ಮನಿಷ್ಠ ಯುವಕರ ನಿರ್ಮಾಣವೇ ರಾಷ್ಟ್ರ ನಿರ್ಮಾಣ
ಮತ್ತು ಪುನರುಜ್ಜೀವನದ ಮಾರ್ಗ ಆಗಲೇಬೇಕು. ಇದು ಇವತ್ತು ರಿಷಿ ಟ್ರೈಬ್ ಆ ಸಂಕಲ್ಪ ತಗೊಳ್ತಾ ಇದೆ. ಆಯ್ತಾ? ಇದು ಪ್ರೀಲೀಡ್ ನಾನು ಹೇಳ್ತಾ ಇದ್ದೀನಿ. ದೆನ್ ವಿಲ್ ಸ್ಟಡಿ ನಾವು ಕಲಿತೇವೆ ಬ್ರಹ್ಮಚರ್ಯದ ಸೈಕಾಲಜಿ ಟು ಗೈಡ್ ಅದರ್ಸ್. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯಾವಾಗ ಗೈಡ್ ಮಾಡ್ತೀವಿ? ವೆನ್ ವಿ ಅಡಾಪ್ಟ್ ಇಟ್. ಓಕೆ, ಅಟ್ಲೀಸ್ಟ್ ನಮ್ಗೆ ಅರ್ಥ ಆದ್ರೆ ನಾವು ಗೈಡ್ ಮಾಡ್ಬೋದು ಅನ್ನೋದಕ್ಕೆ. ಋಷಿಗಳು ಕೊಡ್ತಾ ಇರೋ ಟಾಸ್ಕ್ ಏನಂತಂದ್ರೆ ಬ್ರಹ್ಮನಿಷ್ಠ ಯುವಕರ ನಿರ್ಮಾಣ ಮಾಡಬೇಕಾಗಿದೆ. ಅದನ್ನ ಮಾಡೋಣ. ನಾನು ಸ್ವಾಮಿ ಸತ್ಯನಿಷ್ಠರಿಗೆ ಒಂದು ವಿನಂತಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ನಿಂತ್ಕೊಳ್ತೀನಿ. ಆಲ್ರೆಡಿ ನಾವು ಸನಾತನ ಸೊಲ್ಯೂಷನ್ ಅಂತ ಒಂದು ಶುರು ಮಾಡ್ತಾ ಇದೀವಿ ಗೃಹಿಣಿಯರಿಗೆ, ಮಾತೆಯರಿಗೆ. ಬಟ್ ಬ್ರಹ್ಮನಿಷ್ಠ ಯುವಕರನ್ನ ನಿರ್ಮಾಣ ಮಾಡೋದು ನಾವು ಮಾಡೋಣ. ಯಾವಾಗ ಮಾಡೋಣ? ಇದನ್ನ ಟೆಕ್ನಿಕಲಿ ಅರ್ಥ ಮಾಡಿಕೊಂಡು ಅದನ್ನ ಅಳವಡಿಸ್ಕೊಂಡು ಆಮೇಲೆ ಮಾಡೋಣ. ಓಕೆ, ಅದಕ್ಕೆ ನಾನು 6 ತಿಂಗಳ ಟೈಮು ಸ್ವಾಮಿ ಸತ್ಯನಿಷ್ಠ ಅವ್ರಿಗೆ ಕೇಳಿದೆ. ಈಗ ನಮ್ಮ ರಾಷ್ಟ್ರ ಉದ್ಧಾರ ಮತ್ತೆ ವಿಸ್ತಾರ ಮತ್ತು ವಿಶ್ವಗುರು ಆಗಲು ಅವಳಿ ಮಕ್ಕಳಿಂದ ಸಾಧ್ಯ. ಯಾರು ಅವಳಿ ಮಕ್ಕಳು? ಗಂಡು ಮತ್ತು ಹೆಣ್ಣು ಸಂತಾನದಿಂದನೇ ಉದ್ಧಾರ ಆಗ್ಬೇಕು. ಬ್ರಹ್ಮಚರ್ಯ, ನಿಷ್ಠ ಪಾಲನೆ, ಪೋಷಣೆ, ಬದುಕು, ತತ್ವಜ್ಞಾನ, ಆದರ್ಶ, ಕನಸು ಎಲ್ಲವೂ ಅವ್ರ ಜೀವನ ಶೈಲಿಯಾಗಿರ್ಬೇಕು. ಅಂದ್ರೆ ಇದು ಯುವಕರಷ್ಟೇ ಅಲ್ಲ, ಯುವತಿಯರು ಕೂಡ ಇಲ್ಲಿ ನಿಂತ್ಕೊಳ್ತಾರೆ. ಈ ಗಂಡು ಹೆಣ್ಣು ಮಕ್ಕಳು ಇಬ್ಬರು, ಮಗ ಮಗಳು ಇಬ್ಬರು ನಿಂತ್ಕೋಬೇಕು ಈ ಚಳವಳಿಗೆ. ಇದು ಸ್ವಾಮಿ ಶಿವಾನಂದರ ಮಾತುಗಳು, ಆಶಯಗಳು, ಋಷಿಕುಲದ ಒತ್ತು ಮತ್ತು ಕನ್ನಡದ ಒಕ್ಕಣಿಕೆ. ಸೊ ಐ ಆಮ್ ರೈಟಿಂಗ್ ಅ ಬುಕ್ ಆನ್ ಇಟ್. ಓಕೆ, ಸೊ ಇದನ್ನ ಪ್ರೆಸೆಂಟ್ ಮಾಡೋಣ. ನೌ ಹ್ಯಾವಿಂಗ್ ಸೇಡ್ ದಿಸ್, ಐ ಆಮ್ ರಿಯಲಿ ಸಾರಿ ಇಫ್ ಯು ಹ್ಯಾವ್ ಟೇಕನ್ ಇಟ್ ಆಸ್ ಒಂದು ಏನಾದ್ರು ಭಾಷಣ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ದೆನ್ ವಿಲ್ ಕಮ್ ಇನ್ ಟು ದಿ ಆಕ್ಚುಯಲ್ ಸೈಕಾಲಜಿ ಆಫ್ ಬ್ರಹ್ಮಚಾರಿ. ಓಕೆ, ಆರ್ ಯು ಆಲ್ ವಿತ್ ಮೀ? ರೈಟ್. ಸೊ ಏನು ಅಂತಂದ್ರೆ ವರ್ಕಿಂಗ್ ಆಫ್ ದ ಸೆಕ್ಸ್ ಇಂಪಲ್ಸ್ ಅನ್ನೋದು ಸಬ್ಜೆಕ್ಟ್. ದ ವರ್ಕಿಂಗ್ ಆಫ್ ದ ಸೆಕ್ಸ್ ಇಂಪಲ್ಸ್. ಈ ಸೆಕ್ಸ್ ಇಂಪಲ್ಸ್ ಹೇಗೆ ವರ್ಕ್ ಆಗ್ತದೆ ಅಂತ. ಸಂತಾನ ಬಯಕೆ ಮನುಷ್ಯನ ಸಹಜ ಆಶಯ. ಈಸ್ ದಿಸ್ ಕನ್ನಡ ಓಕೆ ಆಲ್ ಆಫ್ ಯು? ಎನಿಬಡಿ ಟಾಕಿಂಗ್? ಸ್ವಲ್ಪ ಮೊದಲು ನಾನೇನ್ ಬರ್ದಿದ್ದೀನೋ ಅದನ್ನ ಓದ್ಬಿಡ್ತೀನಿ, ಆಮೇಲೆ ನಾವು ಕಲೋಕಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಚರ್ಚೆ ಮಾಡೋಣ. ಐ ವಾಂಟ್ ಇಂಟ್ರಾಕ್ಷನ್ ಆಲ್ಸೋ. ಓಕೆ, ಸೊ ಸಂತಾನ ಬಯಕೆ ಮನುಷ್ಯನ ಸಹಜ ಆಶಯ. ಇದು ಕುಲ ವೃದ್ಧಿ, ವಂಶ ವೃದ್ಧಿ ಮಾಡೋದಕ್ಕೆ ಸಹಕಾರಿ ಮತ್ತು ಸಂಪೂರ್ಣ ನೈಸರ್ಗಿಕ ಪ್ರಚೋದನೆ. ಇದು ಸಂತಾನ ಉತ್ಪತ್ತಿಯ ಪ್ರವೃತ್ತಿ. ಇಲ್ಲಿ ಪ್ರವೃತ್ತಿ ಅಂತಂದ್ರೆ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ, ಪ್ರವೃತ್ತಿ ಅಂತಂದ್ರೆ ಇಂಪಲ್ಸ್ ಅಂತ ಹೇಳ್ತೀವಿ. ಈ ಮಕ್ಕಳು ಮಾಡ್ಕೋಬೇಕನ್ನೋ ಇಂಪಲ್ಸು ನೈಸರ್ಗಿಕ, ಅದನ್ನ ವಂಶಾಭಿವೃದ್ಧಿಗೆ ಮಾಡುವಂಥದ್ದು ಮತ್ತು ಅತಿ ಸಹಜವಾದ ಕ್ರಿಯೆ. ಆದರೆ ಸಂಯೋಗ ಮಾಡುವ ತೀವ್ರ ಬಯಕೆ ಏನು ಹುಟ್ಟುತ್ತೆ? Yeah, we got one interesting person who doesn't understand Kannada, so I have to come back to English. So to indulge, to get associated or to get indulge, the desire to indulge proceeds from this sexual instinct. Okay, the strength of the sexual desire depends upon the sexual impulse. This is what we have to understand. ಒಬ್ಬರಿಗೆ ಕಾಮ ಬಯಕೆ ಬರ್ತಾ ಇದೆ ಅಂತಂದ್ರೆ, ಕಾಮ ಬಯಕೆ ಬರೋಕ್ಕಿಂತ ಮುಂಚೆ, ಬಿಫೋರ್ ದ ಸೆಕ್ಷುವಲ್ ಡಿಸೈರ್ ಅರೈವ್ಸ್, it is mainly dependent on sexual impulse. We should understand this word called impulse. ತೀವ್ರತೆ, impulse. ಇನ್ಸ್ಟಿಂಕ್ಟ್, ಪ್ರವೃತ್ತಿ ಅನ್ನೋದು ಇನ್ಸ್ಟಿಂಕ್ಟ್, ಇಂಪಲ್ಸ್ ಅನ್ನೋದು ಪ್ರಚೋದನೆ. ಈ ಎರಡು ಶಬ್ದನ ನಾವು ಅರ್ಥ ಮಾಡ್ಕೋಬೇಕು. Then I will proceed. Okay, so the sexual desire is mainly dependent on the sexual impulse. If there is no impulse, the desire will not be born. If impulse is weak, desire is less. Impulse is more, sexual desire is more. Clear? Now, ನಂಗೆ ಕಾಮಾಸಕ್ತಿ ಬಂದಿದೆ ಅಂತಂದ್ರೆ ಸುಮ್ಮನೆ ಬಂದಿಲ್ಲ ಅದು. ಅದ್ರ ಹಿಂದೆ, ಕಾಮಾಸಕ್ತಿಯ ಹಿಂದೆ ಪ್ರೇರಣೆ ಬಹಳ ಇದೆ, ಪ್ರವೃತ್ತಿ ಇದೆ, ಪ್ರಚೋದನೆ ಇದೆ. ಇದನ್ನ ಗಮನಿಸಬೇಕು. ನೆಕ್ಸ್ಟ್ ಮುಂದೆ ಹೋಗೋಣ. And this is very important. What I am going to quote, I am going to quote in English and come to Kannada also. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಂಪಲ್ಸ್ ಇಸ್ ಅ ವೇಗ. Impulse is a vegam or a force. Lord Krishna says, he who is able to endure here on earth, before he is liberated from the body, the force born of desire and passion, he is harmonized, he is a happy person. ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಅಂತಂದ್ರೆ, ಯಾವಾತನು ಈ ಶರೀರ ಬಿಟ್ಟು ಹೋಗಿಂತ ಮುಂಚೆ ಇಲ್ಲಿ ಭೂಮಿ ಮೇಲೆ ಬದುಕ್ತಾ ಇದ್ದಾಗ
ಸಹಿಸ್ಕೊಳ್ಳುವ ಶಕ್ತಿ ಬರಬೇಕು ಅವನಿಗೆ. ಏನ್ ಸಹಿಸ್ಕೊಳ್ಳುವ ಶಕ್ತಿ? ಏನೇನ್ ಸಹಿಸ್ಕೋಬೇಕು ಅವನು? ಆಸೆ ಮತ್ತು ಭಾವೋದ್ರೇಕ. ಆಸೆ ಮತ್ತು ಭಾವೋದ್ರೇಕ, ನಮ್ಮಲ್ಲಿ ಹುಟ್ಟುವ ಆಸೆ, ದ ಫೋರ್ಸ್ ಆಫ್ ಅ ಡಿಸೈರ್ ಅಂಡ್ ದ ಇಂಪಲ್ಸ್. ಡಿಸೈರ್ ಅಂಡ್ ಪ್ಯಾಷನ್. ಪ್ಯಾಷನ್ ನಾವು ಭಾವೋದ್ರೇಕ ಅಂತ ಹೇಳ್ತೀವಿ. ಈ ಎಕ್ಸಾಂಪಲ್ ಕೊಡ್ತೀನಿ. ಭಾವೋದ್ರೇಕ ಆದಾಗ ಏನ್ ಮಾಡ್ತೀವಿ, ಪ್ಯಾಷನ್ ಬಂದಾಗ ಏನ್ ಮಾಡ್ತೀವಿ ಅಂತ. ಡಿಸೈರ್, ಆಸೆ ಬಂದಾಗ ಏನ್ ಮಾಡ್ತೀವಿ. ಯಾವಾತನಿಗೆ ಆಸೆ ಮತ್ತು ಭಾವೋದ್ರೇಕ, ಡಿಸೈರ್ ಮತ್ತು ಪ್ಯಾಷನ್ ಅನ್ನೋ ತೀವ್ರ ವೇಗಂ, ಹಿ ಯೂಸಸ್ ದ ವರ್ಡ್ ವೇಗಂ, ಇಟ್ ಈಸ್ ಅ ಫೋರ್ಸ್, ಇಟ್ ಈಸ್ ಅನ್ ಇಂಪಲ್ಸ್. ಯಾವನಿಗೆ ಹೊಡೆಯತ್ತೆ, ಯಾವನು ತಡ್ಕೊಳ್ತಾನೆ, ಅವನ್ ಮಾತ್ರ ಮುಕ್ತನಾಗೋಕ್ ಸಾಧ್ಯ. ಅಂಡ್ ಇಟ್ ಈಸ್ ಅ ಫಾರ್ಮುಲಾ given by Sri Krishna Paramatma. We should understand. Now, how to identify the impulse? How to identify the force which is called impulse? Force of a desire or a force of a passion? Munde kaliyona. Now we must make one more. ಈ statement ನಿಮ್ ಎಲ್ಲರಿಗೂ ಅರ್ಥ ಆಯ್ತು ಅಂದ್ರೆ ಮುಂದೆ ಹೋಗ್ತೀನಿ. The force the force itself born for desire, the force born for passion, the one who can endure it. ತಡ್ಕೊಳ್ಳೋ ಶಕ್ತಿ ಯಾವನಿಗಿದೆ, ಅದನ್ನ ಈಲ್ಡ್ ಆಗೋದಲ್ಲ, ತಡ್ಕೊಳ್ಳೋ ಶಕ್ತಿ ಯಾವನಿಗಿದೆ ಅವನು ಮಾತ್ರ ಈ ಭೂಮಿ ಮೇಲೆ ಇದ್ದು ಮುಕ್ತನಾಗುತ್ತಾನೆ ಅಂತ. ಓಕೆ, ನೌ ದಟ್ ಫೋರ್ಸ್ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕುಡ್ ಬಿ ಆಂಗರ್, ಇಟ್ ಕುಡ್ ಬಿ ಜಲಸಿ, ಇಟ್ ಕುಡ್ ಬಿ ಡಿಸಪಾಯಿಂಟ್ಮೆಂಟ್. ನಿರಾಶೆ ಆಗ್ಬೋದು, ನಿರಾಶೆಯ ಪ್ರವೃತ್ತಿ ಬರ್ಬೋದು, ಕೋಪದ ಪ್ರವೃತ್ತಿ ಬರ್ಬೋದು, ದುರಾಸೆಯ ಪ್ರವೃತ್ತಿ ಬರ್ಬೋದು. ಏನೇ ಬಂದರೂ ಕೂಡ ಅದರ ಒಂದು ವೇಗಂ, ದ ಫೋರ್ಸ್, ಅದನ್ನು ತಡ್ಕೊಳ್ಳೋ ಶಕ್ತಿ ಯಾವನಿಗಿದೆ ಅವನ್ ಮಾತ್ರ ಮುಂದೆ ದಾಟ್ತಾನೆ. ಕ್ಲಿಯರ್? ಅಂಡ್ ದಿಸ್ ಫಾರ್ಮುಲಾ ಹ್ಯಾಸ್ ಹೆಲ್ಪ್ಡ್ ಮೀ ಇನ್ ಮೈ ನಾರ್ಮಲ್, ನಾಟ್ ಇನ್ ಸಾಧನ, ಇನ್ ನಾರ್ಮಲ್ ಡೇ ಟು ಡೇ ಲೈಫ್. ಓಕೆ, ನೌ the second statement, impulse is a mighty force, we have to work on it. Impulse is a mighty force. ಯಾಕಪ್ಪ ಅಂತಂದ್ರೆ ಅದು ನಿಮ್ಮ ಮೈಂಡ್ ಅನ್ನ ಪ್ರಚೋದಿಸುತ್ತೆ, ನಿಮ್ಮ ಮನಸ್ಸನ್ನ ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಅಂಡ್ ಇಟ್ ಈಸ್ ಅ ಫೋರ್ಸ್ ಸಡನ್ಲಿ ಕಮ್ಯುನಿಕೇಟೆಡ್ ಟು ದ ಮೈಂಡ್. ಇಲ್ಲ ಅಂತಂದ್ರೆ ನಿಮ್ ಮೈಂಡ್ ತನ್ನ ಪಾಡಿಗೆ ತಾನು ಇರುತ್ತೆ. ಅದಕ್ಕೆ ಪ್ರಚೋದನೆ ಸಿಕ್ಕರೇನೆ ಅದು ಎಚ್ಚೆತ್ಕೊಳ್ಳುತ್ತೆ, ಹೌದು ಏನಾಗ್ತಾ ಇದೆ ಅಂತ. ಓಕೆ, ಎಕ್ಸಾಂಪಲ್ ಮುಂದೆ ಬರೋಣ, ಬಟ್ ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು. ಸೊ ಮನಸ್ಸಿನ ಮೇಲೆ ಈ ಪ್ರಚೋದನೆಯು ಮನಸ್ಸಿನ ಮೇಲೆ ಪರಿಣಾಮ ಮತ್ತು ತೀವ್ರವಾದ ಪ್ರಭಾವವನ್ನ ಬೀರುತ್ತೆ. ಸೊ ಹಾಗಾದ್ರೆ ಮನಸ್ಸು ಪಾಪಿ ಅಲ್ಲ. ಇಲ್ಲಿ ಮನಸ್ಸು ಪಾಪಿ ಆಗೋಕ್ಕಿಂತ ಮುಂಚೆ ಏನಿದೆ? ತೀವ್ರತೆ, ಇಂಪಲ್ಸ್, ಪ್ರಚೋದನೆ ಅಥವಾ ಪ್ರವೃತ್ತಿ. ಇವೆರಡು ಶಬ್ದ, ಪ್ರಚೋದನೆ, ಪ್ರವೃತ್ತಿ, ಇಂಪಲ್ಸ್ ಅಂಡ್ ಇನ್ಸ್ಟಿಂಕ್ಟ್. ಇದರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಅಂಡ್ ದೇ ಗಿವ್ ಯು ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಏನು? ಈಗ ಪೆಟ್ರೋಲ್ ಹಾಕಿದ್ರೆ ಹೆಂಗೆ ಇಂಜಿನ್ ರನ್ ಆಗುತ್ತೆ? ಒಂದು ನೀರಿನಲ್ಲಿ, ನೀರಲ್ಲ, ಕಾದಿರುವ ನೀರಿನ ಹಬೆ ಒಂದು ರೈಲ್ವೆ ಇಂಜಿನ್ ನ ತಳ್ಳುತ್ತೆ. ಡು ಯು ಅಂಡರ್ಸ್ಟ್ಯಾಂಡ್? ಕಂಪೇರ್. ಹಬೆ, ವಾಟರ್ ವೇಪರ್ ಕ್ಯಾನ್ ಪುಲ್ ದ ಟ್ರೈನ್. ದ ಸೇಮ್ ವೇ ಈ ಇನ್ಸ್ಟಿಂಕ್ಟ್ಗಳು, ಇಟ್ ವಿಲ್ ಪುಲ್ ದ ಬಾಡಿ, it will instigate the indriyas and make the mind to work. Okay, yes. So ಗಮನಿಸಬೇಕಾದ ವಿಚಾರ ಅಂದ್ರೆ ಇಂಪಲ್ಸ್, ಪ್ರಚೋದನೆ ಅನ್ನೋದು ಅತಿ ತೀವ್ರವಾದ ಬಲಯುತವಾದ ಶಕ್ತಿ. ಈ ಪ್ರಚೋದನೆಯು ಅದು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಪ್ರಚೋದನೆ ದೇಹವನ್ನ ನಡೆಸುತ್ತೆ. ಪ್ರವೃತ್ತಿಗಳು ಮನುಷ್ಯನ ಕಾರ್ಯಚಟುವಟಿಕೆಗಳ ಮೂಲ ಕಾರಣ. ದೇಹವನ್ನ ನೂಕಿ ಇಂದ್ರಿಯಗಳನ್ನ ಸಕ್ರಿಯಗೊಳಿಸಿ ಈ ಪ್ರವೃತ್ತಿಗಳೇ ಅಭ್ಯಾಸ ಅಂದ್ರೆ ಚಟಗಳಿಗೆ ನಿರ್ಮಾಣ ಮಾಡುತ್ತೆ. ಅಂದ್ರೆ the force, the impulse which instigate the mind to act, the force, the impulse which will activate the body and activate the indriyas, ಇದು ಮಾಡಿ 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 ಏನಾಗಿದೆ, ಯು ಆರ್ ಹ್ಯಾಬಿಚುಯೇಟೆಡ್. ನಿಮ್ಮಲ್ಲಿ ಒಂದು ಚಟ ಬಂದ್ಬಿಟ್ಟಿದೆ, ಅಭ್ಯಾಸ ಬಂದ್ಬಿಟ್ಟಿದೆ, ಒಂದು ರೊಟೀನ್ ಬಂದ್ಬಿಟ್ಟಿದೆ. ಇದು ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಇಟ್ ಹ್ಯಾಪನ್ ಸೋ ಫಾಸ್ಟ್, ಕಣ್ಣಿಗೆ ಕಾಣಿಸಲ್ಲ. ಎಕ್ಸಾಂಪಲ್ ಕೊಡ್ತೀನಿ ನಾನು ಆಮೇಲೆ. ಸೊ ಈ ಇಂಪಲ್ಸ್ಗಳು ಏನಿದೆ, ಪ್ರವೃತ್ತಿಗಳು ಅಥವಾ ಇನ್ಸ್ಟಿಂಕ್ಟ್ಗಳು ಏನಿದೆ, ಪ್ರಚೋದನೆಗಳು, ಇದನ್ನ ಮೈಂಡ್ ಆಕ್ಟಿವ್ ಆಗಿ ಇಟ್ಟಿರುತ್ತೆ.
ಕಂಟಿನ್ಯೂಸ್ ಆಗಿ ಫೀಡ್ ಮಾಡ್ತಾನೆ ಇರುತ್ತೆ, ಆಕ್ಟಿವ್ ಆಗಿ ಇಟ್ಟಿರುತ್ತೆ. ಯುವರ್ ಮೈಂಡ್ ಈಸ್ ಆಕ್ಟಿವ್ ಬಿಕಾಸ್ ನೌ ಯು ವಾಂಟ್ ಯುವರ್ ಮೈಂಡ್ ಇನ್ಸ್ಟಿಗೇಟೆಡ್ ಟು ದ ಮೈಂಡ್ ಟು ಕಮ್ ಟು ದ class is over, your mind should be still. No, mind will not still, it will instigate. What a story, let me digest it by going outside and having a pani puri. So what put you into go to the pani puri, or let me grab some food and eat it? ತುಂಬಾ ಹೆವಿ ಆಗೋಯ್ತು. ಎವ್ರಿ ಟೈಮ್ ಈ ಇನ್ಸ್ಟಿಂಕ್ಟ್ಗಳು, ಪ್ರಚೋದನೆಗಳು, ವೃತ್ತಿಗಳು ಮನಸ್ಸನ್ನ ಕಲಿಕಿ 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 ದೇಹವನ್ನ, ಇಂದ್ರಿಯಗಳನ್ನ ಆಕ್ಟಿವ್ ಆಗಿ ಇಟ್ಟಿರುತ್ತೆ. ಇಲ್ಲ ಅಂದ್ರೆ ಅದು ಇಲ್ಲ ಅಂದ್ರೆ ಮನುಷ್ಯ ಸತ್ತ ಅಂತ. ಅದು ಇಲ್ಲ ಅಂದ್ರೆ ಮನುಷ್ಯ ಸತ್ತ, ಇಲ್ಲ ಅಂತಂದ್ರೆ ಅವ್ನು ಸಿದ್ಧ ಆದ. ಒನ್ ಹೂ ಇಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಇಂಪಲ್ಸ್, ಪ್ರಚೋದನೆ ಪ್ರವೃತ್ತಿಗಳಿಗೆ ಒಳಗಾಗದ ವ್ಯಕ್ತಿ ಯೋಗಿ. ಅವ ಡಿಸೈಡ್ ಮಾಡ್ತಾನೆ ನಾನು ಎದ್ದು ಹೋಗಬೇಕೋ ಬೇಡೋ ಅಂತ. ಅವ ಡಿಸೈಡ್ ಮಾಡ್ತಾನೆ ನಾನು ಪಾನಿಪುರಿ ತಿನ್ಬೇಕೋ ಬೇಡೋ ಅಂತ. ಇವಾಗ ನಮಗೆ ಪಾನಿಪುರಿ ತಿನ್ಬೇಕಂದ್ರೆ ಅಭ್ಯಾಸ. ತಲೆ ಕೆಟ್ಟಾಗೆಲ್ಲ ನಾನು ಒಂದು ದಮ್ ಹೊಡಿಬೇಕು, ತಲೆ ಕೆಟ್ಟಾಗ ಒಂದು ದಮ್ ಹೊಡಿಬೇಕು. ಅದು ಆಲ್ರೆಡಿ ಪ್ರೋಗ್ರಾಮ್ಡ್ ಇನ್ಸ್ಟಿಂಕ್ಟ್, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಯಾವಾಗ ಒಂದ್ಸರಿ ಮಾಡಿದ್ರಿ, ಮತ್ತೊಂದ್ಸರಿ ಮಾಡಿದ್ರಿ, ಒಂದ್ 3 ಸರಿ ಮಾಡಿದ್ಮೇಲೆ 21 ದಿವಸ ನೀವು ಮಾಡಿದ ತಕ್ಷಣ ಅದು ಅಭ್ಯಾಸ ಆಗೋಯ್ತು. ನಾವು ಯು ಡೋಂಟ್ ಸಿ ದ ಸ್ಟಿಮ್ಯುಲೇಷನ್, ಯು ಜಸ್ಟ್ ಸ್ಮೋಕ್ ಆರ್ ಯು ಗೋ ಅಂಡ್ ಈಟ್ ಓಕೆ ಪಿಜ್ಜಾ, ರೈಟ್. ಸೊ ಯಾಕೆ ಅಂತಂದ್ರೆ ಇದೆಲ್ಲ ಎಲ್ಲಿ ನಡೀತಾ ಇರುತ್ತೆ ಅಂತಂದ್ರೆ ನಿಮ್ಮ ಅಭ್ಯಾಸದ ಚಟುವಟಿಕೆಗಳೆಲ್ಲ ಮನೋಮಯ ಕೋಶ, ವಿಜ್ಞಾನಮಯ ಕೋಶದಲ್ಲಿ ನಡೀತಾ ಇರುತ್ತೆ. ಮೈಂಡ್ ಅಂಡ್ ಇಂಟೆಲೆಕ್ಟ್ is the womb for these instincts. ಅದು ಪ್ರಚೋದನೆ ಮಾಡಿ ಹೊರಗೆ ಹಾಕತ್ತೆ, ಹೊರಗಡೆ ಹಾಕಿರೋದು ಪ್ರಚೋದನೆ ಮಾಡುತ್ತೆ. ನೀವು ತಪ್ಪಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಬಹಿರಂಗದಿಂದ ಪ್ರಚೋದನೆ ಅಂತರಂಗದಲ್ಲಿ ಗೂಡು ಕಟ್ಟತ್ತೆ, ಅಂತರಂಗದ ಪ್ರಚೋದನೆ ಬಹಿರಂಗಕ್ಕೆ ನೂಕುತ್ತೆ. ಇಲ್ಲಿಂದ ಅಲ್ಲಿ ಒದ್ದು, ಅಲ್ಲಿಂದ ಹಳೇ ಕಾಲದಲ್ಲಿ ಹಿಂಗೊಂದು ಡೋರ್ ಇರ್ತಿತ್ತು ನೋಡಿ, ಹಿಂಗ್ ಹೋಗೋದು ಹಿಂಗ್ ಬರೋದು, ಹಿಂಗ್ ಹೋಗೋದು ಹಿಂಗ್ ಬರೋದು. ನಮ್ಮನ್ನ ಹಂಗ್ ಮಾಡ್ಬಿಟ್ಟಿದೆ. ಹೊರಗಡೆ ತಳ್ಳುತ್ತೆ, ಬೇಡ ಅಂದಾಗ ಒಳಗೆ ಎಳ್ಕೊಳ್ಳುತ್ತೆ, ಒಳಗೆ ನೆಮ್ಮದಿಯಾಗಿದ್ದೀವ, ನೆಮ್ಮದಿಯಾಗಿ. ಅದಕ್ಕೆ ಯಾರು ಧ್ಯಾನ ಮಾಡೋಕ್ಕಾಗಲ್ಲ. ಧ್ಯಾನ ಮಾಡ್ತಿದ್ದಂಗೆ ಇನ್ಸ್ಟಿಂಕ್ಟ್ ಹೇಳುತ್ತೆ. ಫ್ರಿಡ್ಜ್ ಅಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದಾರೆ, ತಿಂದ ಮೇಲೆ ಧ್ಯಾನ ಚೆನ್ನಾಗಿರುತ್ತೆ. ಅದು ಎಬ್ಸೋದು ಅಷ್ಟೇ ಸಾಕು. ಎಬ್ಬಿಸಿ ಫ್ರಿಡ್ಜ್ ಹೊರಗೆ ಹೋಗೋಷ್ಟು 108 ವ್ಯವಹಾರ ಆಗ್ಬಿಡುತ್ತೆ. ಮೊಬೈಲ್ ನೋಡ್ತೀರಾ, ಫೇಸ್ಬುಕ್, ಮೆಸೇಜು, ವಾಟ್ಸಪ್, ಅಲ್ಲಿಂದ ಮಾರ್ಕೆಟಿಗೆ ಹೋಗ್ಬಿಡ್ತೀವಿ ನಾವು. ದೆಹಲಿಗೂ ಹೋಗೋರು ಇದ್ದಾರೆ, ಅಲ್ಲಿಂದ ಐಸ್ ಕ್ರೀಮ್ ತಿನ್ನಕ್ ಹೋಗ್ಬೇಕಾಗಿತ್ತು, ಆದ್ರೆ ಅವರು ಹಿಮಾಲಯಕ್ಕೆ ಹೋಗ್ತಾರೆ. Now, let us work on step by step. ಫಸ್ಟ್ ಒಂದು ನೀವು ಈಗ ಇದು ಏನಾಯ್ತು, ಇದು ಪುಸ್ತಕದ ಬದನೆಕಾಯಿ ಅನ್ಕೊಳ್ಳೋಣ. ಇದನ್ನ ಅನುಷ್ಠಾನ ಮಾಡಿರೋ ಸಾಧಕರು, ಯೋಗಿಗಳು ಕೊಟ್ಟಿರುವಂತ ಫಾರ್ಮುಲಾ. ಇದು ನಿಮ್ದಲ್ಲ. ಇದು ಯಾವಾಗ ನಿಮ್ದಾಗತ್ತೆ ಅಂದ್ರೆ, ನಿಮಗೆ ಯಾವಾಗ ಸಾಕ್ಷಾತ್ಕಾರ ಆಗತ್ತೆ, ಇಂಪಲ್ಸ್ ಇಸ್ ಅ ಮೈಟಿ ಫೋರ್ಸ್ ಅನ್ನೋದು ನಿಮಗೆ ಸಾಕ್ಷಾತ್ಕಾರ ಆಗ್ಬೇಕು. ಇಂಪಲ್ಸ್, ಪ್ರಚೋದನೆ ತುಂಬಾ ತೀವ್ರವಾದದಪ್ಪ ಅಂತ ಎಕ್ಸಾಂಪಲ್ಸ್ ಕೊಡ್ತೀನಿ, ಅವಾಗ ಅರ್ಥ ಆಗತ್ತೆ. ಬಟ್ ನಮ್ಮ ಅಹಂಕಾರ ಬಿಡಲ್ಲ. ನಾನು ಆತರ ಅಷ್ಟು ಬೇಗ ಇನ್ಫ್ಲೂಯೆನ್ಸ್ ಆಗಲ್ಲ ಅಂತಾನೆ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರ್ತೀನಿ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಕುತ್ಕೊಂಡು ವಿಚಾರ ಮಾಡಿ, ಹೆಂಗೆ ಇಂಪಲ್ಸಸ್ ನಿಮ್ಮನ್ನ ಎಳೆದು ಹಾಕ್ತಾ ಇದೆ ಅಂತ ಗಮನಿಸ್ಕೊಂಡು ಅವಾಗ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೌದು, ಕೃಷ್ಣ ಹೇಳಿರೋ ಹಾಗೆ ಇಂಪಲ್ಸ್ ಇಸ್ ಅ ಮೈಟಿ ಪವರ್. ಇಂಪಲ್ಸ್ ಅಂದ್ರೆ ಗೊತ್ತಲ್ಲ, ಸರ್ ಅಂದ್ರೆ ಸುರ್ ಅನ್ನೋದು. ನೀನ್ ದೊಡ್ಡ ಮನುಷ್ಯನಾ, ನನಗೆ ಹೇಳ್ತಿಯಲ್ಲ ನೀನೇನ್ ದೊಡ್ಡ ಮನುಷ್ಯನಾ, ಇದು ಇಂಪಲ್ಸ್. ಅದ್ ಮಧ್ಯೆ ಏನು ಫಿಲ್ಟರ್ ಇಲ್ಲ. ರಪ್ ಅಂದ್ರೆ ರುಪ್ ಅನ್ನೋದು. ಈ ಹಾವು ಬಾಲ ತೊಳೆದ್ರೆ ಹಾವ ಕಚ್ತು, ನಿಮ್ದೇ ಸಾಕಿರೋ ನಾಯಿ ಅದ್ರ ಬಾಲ ತೊಳಿದ್ರೆ ಅದು ನಿಮ್ ಕಚ್ಚುತ್ತೆ. ಇಂಪಲ್ಸ್ ಅಂದ್ರೆ ಈ ರೀತಿ ಅರ್ಥ ಮಾಡ್ಕೋಬೇಕು. ಆಯ್ತು, ಇಂಪಲ್ಸಸ್ ಇಸ್ ಮೈಟಿ ಫೋರ್ಸ್ ಅಂಡ್ ಇಂಪಲ್ಸ್ ಇನ್ಫ್ಲೂಯೆನ್ಸಸ್ ದಿ ಮೈಂಡ್. ಈ ಪ್ರೇರಣೆ ಮತ್ತು ಪ್ರಚೋದನೆ ಮನಸ್ಸನ್ನ ಪ್ರಭಾವಿತಗೊಳಿಸುತ್ತೆ. ಆಮೇಲೆ ಪ್ರೇರಣೆ ಅಲ್ಲ, ಅದು ಒಡೆದಾಕ್ಬಿಡಿ. ಪ್ರವೃತ್ತಿ ಮತ್ತೆ ಪ್ರಚೋದನೆ, ಇವು ಎರಡು ಏನ್ ಮಾಡತ್ತೆ, ನಮ್ಮ ಶರೀರವನ್ನ ಮುಂದೆ ಹೋಗಿಸೋ ಹಾಗೆ ಮಾಡುತ್ತೆ. ದಿನ ರಾತ್ರಿ ಊಟ ಮಾಡಬೇಕು, ಇದನ್ನ ಪ್ರವೃತ್ತಿ ಅಂತ ಹೇಳ್ತೀವಿ. ಪ್ರವೃತ್ತಿ, ದಿನ ರಾತ್ರಿ ಊಟ ಮಾಡಿ ಮಲಗಬೇಕು. ದಿನ ರಾತ್ರಿ ನನಗೆ 1 ಗ್ಲಾಸ್ ಹಾಲು ಕುಡಿದ್ರೇ ಮಲಗೋದು. ಇವಾಗ ಅದು ಪ್ರವೃತ್ತಿ ಆಗ್ಬಿಟ್ಟಿದೆ. ಹಾಲು ನೋಡಿದಾಗ ಆ ಪ್ರಚೋದನೆ ಆಗುತ್ತಲ್ಲ, ಕುಡಿಬೇಕು ಅನ್ನೋದು, ಅದು ಪ್ರಚೋದನೆ. ಇನ್ಸ್ಟಿಂಕ್ಟ್ ಅಂಡ್ ಇಂಪಲ್ಸ್. ಆಯ್ತು, ಇನ್ಸ್ಟಿಂಕ್ಟ್ಸ್ ಕ್ರಿಯೇಟ್ಸ್ ಹ್ಯಾಬಿಟ್. ಸೊ ನೋಡಿದ ತಕ್ಷಣ ಬೇಕು ಅನ್ನೋದು, ನೋಡಿದ ತಕ್ಷಣ ಬೇಕು, ಅದೇನ್ ಮಾಡುತ್ತೆ, ನಿಮ್ಮಲ್ಲಿ ಅಭ್ಯಾಸ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂಗೆ ನಿಮ್ಮ ಲೈಫ್ ಮೌಲ್ಡ್ ಆಗಿದೆ ಅಂತ ಅನ್ನೋದಕ್ಕೆ ಒಂದು ಫಾರ್ಮ್ಯಾಟಿಗೆ ಬರ್ತೀವಿ. ಬ್ರಹ್ಮಚರ್ಯ ಅನ್ನೋದು ಏನಂತ ಅಂದ್ರೆ, ಈ ಮೌಲ್ಡ್ ಅನ್ನ ಬ್ರೇಕ್ ಮಾಡೋದು. ಒಂದು ಎಕ್ಸಾಂಪಲ್ ಏನು, ಹೆಂಗೆ ಪ್ರಚೋದನೆ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇಂಪಲ್ಸ್ ಇಸ್ ಅ ಮೈಟಿ ಪವರ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ನೀವ್ ಏನಾದ್ರೂ ಚಾಮರಾಜಪೇಟೆಯವರು ಆಗಿದ್ರೆ,
ಒಂದು ಕಾಲದಲ್ಲಿ ಚಾಮರಾಜಪೇಟೆಯಲ್ಲಿ ಇದ್ರೆ ಅವ್ರಿಗೆ ಅಪ್ಲಿಕೇಬಲ್. ಬಟ್ ಅವರು, ನೀವು ಚಾಮರಾಜಪೇಟೆಯವರು ಅನ್ಕೊಳ್ಳಿ. ಚಾಮರಾಜಪೇಟೆಯಲ್ಲಿ ಅನ್ಕೊಂಡಾಗ ನಿಮ್ಗೆ 4 ಆಕರ್ಷಕ ಕೇಂದ್ರಗಳಿದೆ. ಕರ್ನಾಟಕ ಬೇಲ್ ಹೌಸ್ KBH, ವಿದ್ಯಾರ್ಥಿ ಭವನ, MTR, ಇದೇನೋ ದೊಡ್ಡದಾಗಿ ಗೊತ್ತಿರ್ಬೋದು. ತುಂಬಾ ಹಾರ್ಡ್ ಕೋರ್ ಚಾಮರಾಜಪೇಟೆ ಅವರಿಗೆ ಒಂದು ಬೋಂಡಾ ಅಂಗಡಿ ಸಿಗುತ್ತೆ, ಅದೊಂದು ಸ್ಪೆಷಲ್ ಬೋಂಡಾ ಅಂಗಡಿ. ಅವನು ಅದ್ರೊಳಗೆ ಆಲೂಗಡ್ಡೆ ಪಲ್ಯ ಮಾಡ್ತಾನೆ. ಎಷ್ಟು ರುಚಿಯಾಗಿರುತ್ತಂದ್ರೆ ಆಲೂಗಡ್ಡೆ ಪಲ್ಯ ಬೋಂಡಾದಲ್ಲಿ, ಯು ವಿಲ್ ನಾಟ್ ಮಿಸ್ ಇಟ್. ಓಕೆ, ಇದು ಕತೆ. ಸೊ ಈಗ ನೀವು ಚಾಮರಾಜಪೇಟೆ ಕಡೆ ಹೋಗ್ತಾ ಇದ್ದೀರಾ ಅಂದ ತಕ್ಷಣ ಅಲ್ಲಿ ಆಲೂ ಬೋಂಡಾ ವಾಸನೆ ಬರುತ್ತೆ. ಬರ್ಲೇಬೇಕಲ್ಲಿ ಹೋದಾಗ. ಆ ಬೋಂಡಾ ವಾಸನೆ ಬಂದ ತಕ್ಷಣ ಗಾಡಿ ನಿಲ್ಸ್ತೀರಾ, ಅವ್ನು ಬಿಸಿ ಬಿಸಿ ಎಣ್ಣೆ ತೆಗಿತಾ ಇರ್ತಾನೆ, ಎಣ್ಣೆಯಿಂದ ತೆಗೆದು ಹಾಕ್ತಾ ಇರೋವರೆಗೂ ಕಾಯ್ತೀರಾ. ನೋಡಿ, ಆಲೂ ಬೋಂಡಾ ವಾಸನೆ ಬಂತು, ಅವನು ಎಣ್ಣೆ ಕಾದು ಅದ್ರ ಮೇಲೆ ಎಣ್ಣೆ ಹಾಕಿ ಇನ್ನೊಂದು ಅವಾಗ ಹೋದಾಗ್ಲೇ ಮತ್ತೆ ಮಾಡ್ತಾ ಇರ್ತಾನೆ, ಮಾಡಿ ಅದು ಬ್ರೌನ್ ಆಗೋವರೆಗೂ ಕಾದು, ಅದು ಬ್ರೌನ್ ಆದ್ಮೇಲೆ ಅದನ್ನ ಹಾಕ್ತಾನೆ. ಹಾಕಿದ ತಕ್ಷಣ ನಿಮ್ಗೆ ಕೊಟ್ಬಿಡೋದಿಲ್ಲ. ನೀವು ಹೋಗಿಂತ ಮುಂಚೆ ಜನ ಇರ್ತಾರಲ್ಲ, ಅವ್ರಿಗೆ ಪ್ಯಾಕ್ ಮಾಡಿ ಪೇಪರ್ ಅಲ್ಲಿ ಹಾಕ್ಬಿಟ್ಟು ರಪ 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 ಹಾಕಿ ಕೊಡ್ತಾನೆ. ಮತ್ತೆ ಜನ ಸರದ ಮೇಲೆ ನಿಮ್ದು ಸರದಿ, ಸರದ ಮೇಲೆ ನಿಮ್ ಸರದಿ ಬರುತ್ತೆ. ನಿಮ್ ಸರದಿ ಅದಕ್ಕೆ ಕಾಯ್ತೀರಾ, ಕಾದ್ಮೇಲೆ ನೀವು ಬೋಂಡಾ ತಗೋತೀರಾ. ಬೋಂಡಾ ತಗೊಂಡ್ಮೇಲೆ ಏನಾಗತ್ತೆ, 2 ಸವಿತೀರ. ನೀವು ನಿಂತ್ಕೊಂಡಿದ್ದೆ ಅದಕ್ಕೋಸ್ಕರ. ಯು ಎಂಜಾಯ್, ಯು ರಿಲಿಶ್ ಟು ಬೋಂಡಾಸ್. ಸವದ ಮೇಲೆ ಏನಾಗತ್ತೆ, ಇನ್ನೆರಡು ತಿಂತೀರಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಫಸ್ಟ್ ಸವಿತೀರಾ, ಆಮೇಲೆ 2 ತಿಂತೀರಾ, ಮತ್ತೆ ಅಲ್ಲೇ ಇನ್ನೊಂದೆರಡು ತಗೊಂಡು ಅಲ್ಲಿ ಇಲ್ಲಿ ನೋಡ್ತಾ ಟೈಮ್ ಪಾಸ್ ಮಾಡ್ಕೊಂಡು ತಿಂತೀರಾ. ಫಸ್ಟ್ಗೂ ಸೆಕೆಂಡ್ಗೂ ಥರ್ಡ್ಗೂ ಚೇಂಜಸ್ ಇದೆ. ಅದಾದ್ಮೇಲೆ ಕೊನೆಗೆ 2 ಇರುತ್ತೆ. ಅದು ಇವಾಗ ವಾಕರಿಕೆ ಬಂದಿದೆ, ಬಿಸಾಕಕ್ಕಾಗಲ್ಲ. ಒಂದೊಂದು ಬೋಂಡಾಗೂ 10 ರೂಪಾಯಿ ಕೊಟ್ಬಿಟ್ಟಿದ್ದೀರಾ. ಬಿಸಾಕೋ ಬದ್ದು ಏನ್ ಮಾಡೋಣ ಅಂತೇಳಿ ಹೊಟ್ಟೆ ಒಳಗೆ ತುರ್ಕೊಂಡ್ಬಿಡ್ತೀರಿ. ತುರ್ಕೊಂಡು ಬಿಕ್ತಾ 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 ಮನೆ ಕಡೆ ಹೋಗ್ತೀರಾ. ಇಲ್ಲಿ ಪ್ರೇರಣಾತ್ಮಕ ಶಕ್ತಿ ಯಾವುದು? ಪ್ರೇರಣ ಅಂತೀನಿ. ಪ್ರಚೋದನಾತ್ಮಕ ಶಕ್ತಿ ಯಾವುದು? ಬೋಂಡಾ ವಾಸನೆ. ಬೋಂಡಾ ವಾಸನೆಯ ಪ್ರಚೋದನೆ ಅಷ್ಟೇ ಸುಮ್ಮನೆ ಇರಲಿಲ್ಲ ಅದು. ಬೋಂಡಾ ವಾಸನೆಯ ಪ್ರಚೋದನೆಯಲ್ಲಿ ಅಲ್ಲಿ ನಿಂತ ಜನರ ದೃಷ್ಟಿಯ ಪ್ರಚೋದನೆ. ಅಲ್ಲೂ ನಿಂತ್ಕೊಂಡಿದಾರಲ್ಲ ನಾಯಿ ತರ, ಕೊಡ್ರಪ್ಪ ಕೊಡ್ರು, ಓ ಈ ನನ್ ಮಕ್ಕಳು ತಿಂತಾ ಇದಾರೆ, ನನಗೆ ಯಾವಾಗ ಸಿಗುತ್ತೋ ಇಲ್ಲೋ. ದೃಷ್ಟಿಯ ಪ್ರಚೋದನೆ. ತಿನ್ನುತ್ತಿರೋರು ನೋಡಿದಾಗ ಬಾಯಲ್ಲಿ ಬಂದ ಜೊಲ್ಲಿನ ಪ್ರಚೋದನೆ. ಕೊನೆ ಸಾರಿ ತಿಂದಿರ್ತಿರಲ್ಲ, ಆ ನೆನಪಿನ ಪ್ರಚೋದನೆ. ಹೀಗೆ ಇಷ್ಟೆಲ್ಲಾ ಪ್ರಚೋದನೆಗಳಾಗ್ಬಿಟ್ಟು ಏನಾಗುತ್ತೆ, ಬೋಂಡಾ ಏನಃ ಪ್ರಚೋದಯಾತ್ ಅಂತ ಹೇಳಿ ನೀವು ಅಂತ ತಿಂದು ತೇಗಕ್ಕೂ ಆಗದೆ ಇರುವ ಈ ಪ್ರಚೋದನೆಯ ಪರಿಣಾಮದಿಂದ ಹೋಗಿ ಹೊಟ್ಟೆ ಕೊನೆಗೆ ಬಿಂದು. ವೈಫ್ ಹೆಸರಲ್ಲ, ಅದು ಒಂದು ಹುಣಸೆ ಹಣ್ಣಿನ ನೀರು ಕುಡಿತೀರಾ. ಯಾಕೆ? ತುಂಬಾ ತಿಂದ್ಬಿಟ್ಟಿದೀನಿ, ಅದು ಅರಗಿಸ್ಕೊಳ್ಳೋ. ತಿಂದಿದ್ದು ನಿಮ್ ಕರ್ಮ, ಆಸೆ ಪಟ್ಟಿದ್ದು ನಿಮ್ ಕರ್ಮ, ತಿಂದಿದ್ದು ಕರ್ಮ. ಈಗ ಅದನ್ನ ಹೋಗಿಸ್ಕೊಳ್ಳೋ ಆಟ. ಮತ್ತೆ ಇದೇ ತರದ್ದು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇನ್ ಕನ್ನಡ. ಓ ಮೈ ಗಾಡ್ ಜಿಲ್ಲಾ. ಓಕೆ, ಸೊ ಹೌ ಡು ಐ ಇಂಟರ್ಪ್ರೆಟ್ ದಿಸ್? ವೆನ್ ಯು ಲುಕ್ ಎಟ್ ದ ಬೋಂಡಾ, oh my god, you look at the bonda and your memory triggers you of eating the bonda for the last time, and it is a very famous spot. You stop your vehicle, and as a beggar you wait for him to, you can't wait in the queue in the ATM, you can't wait in the bank, you can't wait in other place, but in a bonda stall you will wait. So he will be freshly preparing the bondas from the burning the boiling oil. Then he will not immediately serve you. He has to give it to the first 20 people who are waiting very eagerly. After, once that is gone, then again he goes for the second stage. Then again you wait for that to boil and the bonda to be prepared. Then you take bonda, and it is so hot, you can't touch immediately, eat it. First two bondas you relish. Second two bonda you eat. Third category of 2 bondas, you will do the time pass, looking here and there, you put it. Now the 7th and 8th bonda is heavy on you. You cannot throw because you waited half an hour. Because you are in a hurry, you waited for half an hour, you cannot throw. That you stuffed in the body. Relishing, eating, diverting and putting, and stuffing in the body. After that happens. Now what is the power which made you to halt? The power of bonda, the smell, I can't call it as aroma. I don't know. It is not right word, aroma. I can't even call it as a smell. I don't know. You should guide me in English. So that, whatever.
smelly aroma. Okay, I got some good word. Smelly aroma of the bonda triggered you, prachodayat, in that created the instinct in you, the impulse in you. Then you stopped for half an hour, waited like a beggar, and not only bonda vasana for the nose, which influenced you, even the eyesight of the people waiting for bonda, that eyesight also impulse created an impulse. Then not only eyesight, people who are already relishing it, that created a juice in your mouth, that also triggered you to stop. Okay, so all that brought you back. Not only that, the last time when you ate, that memory also pops up and it will say you eat now, it will be very beautiful. Then all these forces make you to stand there for half an hour, otherwise you are very hurry, you are in urgency to come back home. So this, we call it as the power of the impulse, which is holding on to your body, arresting your body, captivating your mind. This impulse and instinct. That's true, that the force of impulse and instinct that we have to be very careful of, we have to be very aware of. That is the base of Brahmacharya. Now, not only in that, I will tell you some silent impulses and silent instincts. Friend bought an iPhone. My friend, he could buy iPhone. That is a silent prachodana. That silent instinct, silent impulse make you to go and buy the iPhone using a credit card. Okay, you don't have money, but that triggered you. And not only that, now listen very carefully. I'm really sorry. Listen very carefully. Your friend, he came with his girlfriend. Your friend girlfriend is beautiful. Judging your friend girlfriend is beautiful is also a trigger. It is also an the impulse which will influence your mind. And for the woman folklore of my sisters and mothers, they look at auntie's necklace. They just look at the auntie necklace. I just looked at. No, no, no. You didn't just look at. You didn't observe the necklace. That created impulse in you. Later, you will trigger your husband. You want that kind of a, or something better than that necklace. These are all silent impulses. Unconsciously, your influence more than 1,000 in a day, more than 1,000 in a day. I'm just giving this just like that. So instinct and impulse move this body. Now that let's take that example. And you realize Vidyarthi Bhavana dosa, by the time Vidyarthi Bhavana dosa impulse came in, the impulse came in, instantly you went, you had the dosa. Okay. Hello. ABCD. Netgilla. 1, 2, 3, 1, 2, 3. Tomorrow only I'll book another way how to extend this. Hello. 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 Ah, very true. Now you are listening. Yes, you should give your testimony. Should give your testimony. Why? Because what you never lived your life. You never lived your life. Only instinct and impulses made you to live. And moreover, let me tell my iPhone story, sir. I had a good phone which was OnePlus, not even OnePlus, the latest Samsung phone which I had got it from company. It was running well. Seeing that ad daily going in that road, iPhone 13, iPhone 13. At that time, that was the latest. Then one of my Nitya's cousins was coming back, was getting it at 40,000 less. So seeing 40,000 less, I invested 70,000. After getting that, within 1.5 weeks, that Josh went away. Now I see that it is in the same place. iPhone 14 ad came. Now iPhone 15 ad came. And now I will not become a bakra.
Yes. That is why those who wanted to get married don't get married because of the instinct and impulse. Get married for the companion to live a wonderful life for the years to live. Okay. Money, lot of people get married for the impulse and instinct. That is why they are unprepared. That is why their life is gone into rot. Sir, sorry to say, I have seen that most of the people get married only, as you said, impulse and instinct. That it is being said in a very good way. Otherwise, it is being taken as a license, and that is where the life goes out for a toss without understanding the responsibility, without understanding the seriousness of the situation and how good it is, or how important it is from the society point of view. ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ಅದಕ್ಕೆ ಸ್ವಾಮಿ ಸತ್ಯನಿಷ್ಠ ಅವರು ಅದನ್ನ ಗಮನಿಸ್ತಾ ಇದ್ದಾರೆ. ಇವತ್ತಿನ ಯುವ ಪೀಳಿಗೆಗೆ ಈ ವಿಷಯವನ್ನ ಹೇಳಲೇಬೇಕು. ನೀವು ಈ ಇಂಪಲ್ಸ್ ಪ್ರವೃತ್ತಿಗಳಿಗೆ, ಪ್ರಚೋದನೆಗಳಿಗೆ ಒಳಗಾಗಿದ್ದೀರಿ, ಗುಲಾಮರಾಗಿದ್ದೀರಿ. ಅವರಿಗೆ ಆ ನಶೆಯಿಂದ ಬಿಡಿಸ್ಬೇಕು. ಅವ್ರಿಗೆ ಗಾಂಜಾ ನಶೆ, ಕುಡಿತದ ನಶೆಯಿಂದ ಬಿಡಿಸೋದಲ್ಲ, ಸಿಗರೇಟಿನ ನಶೆಯಿಂದ ಬಿಡಿಸೋದಲ್ಲ. ಅವ್ರನ್ನ ಬಿಡಿಸ್ಬೇಕಾಗಿರೋದು ಈ ಪ್ರಚೋದನೆ, ಬ್ರೇಕ್ ಆಗ್ತಾರೆ ಸರ್, ಇಂಪಲ್ಸ್. ಓಕೆ, ಅದರಿಂದ ಬಿಡಿಸ್ಕೋಬೇಕು. ಹಲೋ, 1 2 3 1 2 3 1 2 3 1 2 3 1 2 3 1 2 3. ಬಟ್ ಬೇರೆ ಮಾತಾಡ್ತಾ ಇರೋ ಕೇಳಿಸಲ್ಲ. ಓಕೆ, ಐ ಓಪನ್ ದ ಡೋರ್ ಅಂಡ್ ಲೆಟ್ ಮಿ ಸಿ. ಇದು ನಾಳೆಗೂ ಆಗುತ್ತೆ. ಸೊ ಐ ವಿಲ್ ವರ್ಕ್ ಆನ್ ಐ ವಿಲ್ ಗೆಟ್ ಒನ್ ಕನೆಕ್ಟರ್. ಐ ಥಿಂಕ್ someone guide me how to increase the Wi-Fi here. It is in the hall. So anyway. And sir, but taking a break, slight deviation. ಇಷ್ಟೆಲ್ಲ ಆದ್ರೂ sir, we want Swami Satyanishta to get married. We want him to go through the Brahmacharya even after marriage. ನಾನು ಇದನ್ನ ಮುಂಚೆಯಿಂದಾನು ಅವ್ರಿಗೆ ಹೇಳ್ಕೊಂಡ್ ಬಂದಿದ್ದೀನಿ. He shouldn't become a brahmachari forever. That is on a lighter and a serious note, both, sir. No. Gurgale, I have something to say. I mean, can I add something? So I am also at this phase of life wherein most of my friends are getting married, but I don't genuinely have any kind of inclination as such to get married. I mean, I was in a couple of relationships and I've seen that aspect of my life as well. There is no condemnation or anything when it comes to marriage. Like when my friends get married, I'm absolutely happy to see them being married. But when it comes to me personally, because of my whole journey and my spiritual journey, I don't really have that inclination as such at this point. So I mean, is it absolutely okay to be that way? I mean, as long as one genuinely gets that inclination to get into a formal relationship, is it okay? Am I on the right direction? Absolutely, you are in the right space. You are in the right space, and that space will keep changing. Don't come to a conclusion for anything. Correct. Yes. Now after knowing the secrets of Brahmacharya in continuous episode, we'll understand they were forced by the time, forced by the parents, forced by the custom, forced by the society to get married in a particular time frame, particularly. Okay, so they were all victims of that, but nobody trained them how to be successful. Given a chance, I'm talking about Brahmacharya, right? Given a chance, our society is not forwarded. I would like to open a school of Kama Sutra. In that school, nobody will develop a lust like the way we do. See, now if I talk only, it becomes taboo. People will ban me. Then they'll find one more dvipa to settle down. Okay, so that fellow was very urgent, but he was just chance. You know, one of my Rishi Tribians, the couples, they have asked me, Gurugala, if you have any insight about the relationship, the love making, please teach. They never use the word sex. They say love making, teach us the love making. So, but I held myself, I'm preparing for it. I held myself because our mind is not yet pure. My Rishi Tribians, their mind is not yet pure. It should be pure. The foreigners, when they learn pure mind, it doesn't mean when they learn the art of love with some XYZ. No. They are highly okay. That is the way
my society has to grow enough that people has to know the love of love making, where they value each other, they value the body. Now it is not like that. It is a lust-based relationship. Right. But Right. so Correct. once you understand the instinct and impulse, ಪ್ರವೃತ್ತಿ ಮತ್ತು ಪ್ರಚೋದನೆಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ನಿಮಗೆ ಮದುವೆ ಬಂಧನ ಅಲ್ಲ. ನಿಮ್ಮಲ್ಲಿ ಕೈಗಾರಿಕೆ ಹುಟ್ಟಿದ್ರೆ ಕಲ್ಲನ್ನು ಮದುವೆ ಆದ್ರೂ ನೀವು ಶಿಲೆ ಮಾಡಬಹುದು. And I had a great fear of not getting married because one wrong choice will ruin my life. Yeah, that's yeah. I learned an art, and God bless, I got a wonderful my frequency. I got a wonderful the partner. Otherwise, also I'm very much ready to sculpt the opposite person or get away from it anytime. I'm free. Now it is a chance deserve to hold me. I will walk away. That freedom is always ಸ್ವಾತಂತ್ರ್ಯದ ಒಂದು ಸಂತೋಷದ ಮೇಲೆ. ಮತ್ತೆ ಏನಾಯ್ತು ಅಂತಂದ್ರೆ, ವೆನ್ ಐ ಗಾಟ್ ಮ್ಯಾರಿಡ್, ವೈರಾಗ್ಯದ ಪರಮೋಚ್ಚ ಸ್ಥಿತಿಯಲ್ಲಿದ್ದೆ ನಾನು. ವೈರಾಗ್ಯದ ಪರಮೋಚ್ಚ ಸ್ಥಿತಿಯಲ್ಲಿ we should teach the society you can be in a detached outmost condition yet have a happy life, yet have a materialistic life. Then in my meditation, this wonderful words revealed. It said our body has to be brahmachari, our body has to be samsari, mind has to be brahmachari. ನಮ್ಮ ಮನಸ್ಸು ಸನ್ಯಾಸಿ ಆಗ್ಬೇಕು, ದೇಹ ಸಂಸಾರಿ ಆಗ್ಬೇಕು, ಬಿಕಾಸ್ ದಟ್ ಇಸ್ ಅ ಟ್ರೂತ್. ಇಲ್ಲ ಅಂತಂದ್ರೆ ಮಣ್ಣು ತಿಂದ್ಕೊಂಡು ಬದುಕ್ಬೇಕು. ನೀವು ಹಂಗೆ ತಿನ್ನಕ್ ಆಗೋದಿಲ್ಲ. ಮೊಸರನ್ನಕ್ಕೂ ಉಪ್ಪಿನಕಾಯಿ ತಗೊಂಡೇ ತಂತೀರಾ. ದೇಹಕ್ಕೆ ಬೇಕು, ದೇಹದ ಲಾಲನೆ ಪೋಷಣೆಗೆ ಬೇಕು, ನಿಮ್ ಮನಸ್ಸಿಗೆ ಅವಶ್ಯಕತೆ ಇಲ್ಲ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ಸ್ಟಿಂಕ್ಟ್ ಅಂಡ್ ಇಂಪಲ್ಸ್, ದೆನ್ ವಿಲ್ ಕಮ್ ಇನ್ ಟು ದ ಫಾರ್ಮುಲಾ. ಅಂಡ್ ಗುಡ್ ದಟ್ ವಿ ಆರ್ ಇಂಟರಾಕ್ಟಿಂಗ್ ಆಲ್ಸೋ. ನಥಿಂಗ್ ಇಸ್ ರಾಂಗ್. ಜೀವನವನ್ನ ಈಗ ಮೊಸಳೆನ ಅರ್ಥ ಮಾಡ್ಕೊಂಡ್ರೆ ಮೊಸಳೆ ಜೊತೆ ಬದುಕ್ಬೋದು. ಮೊಸಳೆನೇ ಅರ್ಥ ಆಗಿಲ್ಲ ಅಂದ್ರೆ ಆ ಭಯದಲ್ಲೇ ಬದುಕ್ತಾ ಇರ್ತೀವಿ. ಅದು ಯಾವಾಗ ತಿನ್ನುತ್ತೋ ಅದಕ್ ಭಯ, ನಾವ್ ಯಾವಾಗ ತಿಂತೀವೋ ಅಂತ. ಓಕೆ, ಸೊ ಹಂಗೆ ಆ ತರ ತಿಂದಿರೋರು ಇದಾರಲ್ಲ, ತಿಂದಿರೋರು ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟು ಕಂಪನಿ ಎಲ್ಲ ಮುಚ್ಕೊಂಡು ಹೋಗ್ಬಿಟ್ರು ಪಾಪ. ಸೊ ಓಕೆ, ಮೊಬೈಲ್ ತಗೋಬೇಕು ಅಂತ ತಲೆಗೆ ಬರ್ತಿದ್ದಂಗೆನೆ ಕ್ರೆಡಿಟ್ ಕಾರ್ಡ್ ತಗೊಂಡು ಹೋಗಿ ಐಫೋನ್ 10 ತಗೊಂಡ್ ಬರೋದು ಇಂಪಲ್ಸ್ ಅಂಡ್ ಇನ್ಸ್ಟಿಂಕ್ಟ್ ಬೇಸ್. ತಲೆಗ್ ಬಂತಪ್ಪ, ಅವ್ನು ಹೇಳಲ್ವಾ, ತಲೆಗ್ ಬಂದ್ರೆ ಅವ್ನು ಮಾಡೋವರೆಗೂ ಸುಮ್ಮನೆ ಇರೋದಿಲ್ಲ ರೀ. ನಾವ್ ಅವ್ನ್ ಹೇಳ್ತೀವಿ ಮನೋರೋಗಿ ಅಂತ. ಬ್ರಹ್ಮಚರ್ಯದ ಪಾಯಿಂಟ್ ಆಫ್ ವ್ಯೂ, ವೀಕೆಸ್ಟ್ ಪರ್ಸನ್ ಅವ್ನ್ ನೋಡ್ ಮಚ್ಚ, ನಾನು ಹಿಂಗೆ ಅನ್ಕೊಳ್ತಿದ್ದಂಗೆ ತಂದ್ಬಿಟ್ಟೆ ಅಂತ ಮೂರ್ಖರು ಅಂತ ಹೇಳ್ತೀವಿ. ಅದೇ ಪ್ರಪಂಚದಲ್ಲಿ ಅನ್ಕೊಂಡಂಗ್ ಮಾಡ್ಬಿಡ್ತೀನಿ ಏನಂತ ಅವ್ರು ಹೇಳ್ತಾರೆ. ಸೊ ಅದು ಉಲ್ಟಾದು. ಅದಕ್ಕೆ ಅಲ್ಲಿರೋರು ನಾವು ಹುಚ್ಚರು, ನಮ್ಗೆ ಅವ್ರು ಹುಚ್ಚರು ಕಾಣಿಸ್ತಾರೆ. ಫೇಸ್ಬುಕ್ ಇನ್ಫ್ಲೂಯೆನ್ಸ್ ಇಂದ ಇಮಿಡಿಯೇಟ್ ಆಗಿ ಅಮೆಝಾನ್ ಅಲ್ಲಿ ಆರ್ಡರ್ಗಳು ಮಾಡೋದು ಇನ್ಸ್ಟಿಂಕ್ಟ್, ಇಂಪಲ್ಸಿವ್ ಇನ್ಸ್ಟಿಂಕ್ಟ್. ಸರ್ ಅಂದ್ರೆ ಸುರ್ ಅನ್ನೋದು ಇನ್ಸ್ಟಿಂಕ್ಟ್ ಅಂಡ್ ಇಂಪಲ್ಸೇ ಕಾರಣ ನಮ್ಮ ಮನೆಯಲ್ಲಿ. ಓಕೆ, ನೌ this you have to listen very carefully. Our instincts creates habits. ಪ್ರವೃತ್ತಿಗಳು ಚಟಗಳನ್ನ ನಿರ್ಮಾಣ ಮಾಡುತ್ತೆ. ಪ್ರವೃತ್ತಿಗಳು, ಪ್ರಚೋದನೆಗಳು ಚಟಗಳನ್ನ ನಿರ್ಮಾಣ ಮಾಡುತ್ತೆ, ಅಭ್ಯಾಸವನ್ನ ನಿರ್ಮಾಣ ಮಾಡುತ್ತೆ. ಈ ಅಭ್ಯಾಸಗಳೇ ಬದುಕಿನ ಪರಿಭಾಷೆ ಆಗುತ್ತೆ. ನಾನು ಜೀವನ ಹೆಂಗ್ ಮಾಡ್ತಾ ಇದ್ದೀನಿ, ನನಗೊಂದು ಅಭ್ಯಾಸ ಇದೆ. ನನ್ನ ಅಭ್ಯಾಸಗಳು ಹೇಗೆ ಹುಟ್ಟಿತು, ನನಗೆ ಬಂದಂತ ಪ್ರಚೋದನೆಗಳು. ಪ್ರಚೋದನೆ ಹೆಂಗೆ ಬಂತು, ಪ್ರಚೋದನೆಯಿಂದ ಪ್ರವೃತ್ತಿ, ಪ್ರವೃತ್ತಿಯಿಂದ ಅಭ್ಯಾಸ, ಅಭ್ಯಾಸದಿಂದ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ಜೀವನ. ನಿಮ್ದೇನ್ ಜೀವನ ಮಾಡ್ತಾ ಇದ್ದೀರೋ ಅದ್ರ ಹಿಂದಿನ ಇನ್ಫ್ಲೂಯೆನ್ಸ್ ಇನ್ಸ್ಟಿಂಕ್ಟ್ ಅಂಡ್ ಇಂಪಲ್ಸಸ್. ಓಕೆ, ನೌ ವಿಲ್ ಗೆಟ್ ಇನ್ ಟು ದಿ ಮೇನ್ ಸಬ್ಜೆಕ್ಟ್. ನೌ ಯು ಹ್ಯಾವ್ ಟು ಲಿಸನ್ ವೆರಿ ಕೇರ್ಫುಲಿ. ಗುರುಗಳೇ, ಒಂದೇ ಕ್ವೆಶ್ಚನ್ ಸ್ಟಾರ್ಟ್ ಮಾಡಕ್ ಮುಂಚೆ. ವೆರಿ ಗುಡ್, ವೆರಿ ಗುಡ್. I hope we have understood this, every one of you. पर्दे के पीछे Yes, sir. Yes, sir. हाँ ಮಾ ನೀವ್ ಹೇಳಿ. ಎಲ್ಲಿ ಹೋಯ್ತದು ಆಡಿಯೋ? Yes, Guruಗಳೇ. ನಂದೇ ನೆಟ್ಗಿಲ್ಲ. ಒಂದು ಡೌಟ್. ಹಾ ಪ್ಲೀಸ್. So at this time of Instamart and Swiggy, ಇವಾಗ ಮಲ್ಟಿ ಟಾಸ್ಕ್ ಮಾಡ್ಕೊಂಡು ಎಲ್ಲಾ ಕೆಲಸಗಳು ಮಾಡ್ಕೊಂಡು ಈ ಫಾಸ್ಟ್ ಮೂವಿಂಗ್ ಎರಾಲಿ
ಇದನ್ನ ಹೆಂಗ್ ಅಪ್ಲೈ ಮಾಡಬಹುದು is my question, because people will be working, people will be doing things at home, people will be attending workshops, people will be doing so many things. ಈ multitasking era li, how do we I'm just giving you one example. For example is Instamart. Ivaga, the I think that is the most booming business right now. And after COVID, everything has moved to online. So how do we apply brahmacharya in this aspect, the lust and want that Yeah. Uh, uh, it's completely based on, is it need based? Is it necessary? Anukulava, Aisharamava. Okay. Just because 50% discount on your Swiggy, would you order it? Because entire world is tempting you. Am I audible? Audible. Okay. Entire world is capitalizing on your instincts and impulses. And in the era of multitasking is brainwashed concept. To certain age people, they take it as a multitasking. There is no such thing called multitasking. You take a task, you do it in a multiple way, and whatever you are skilled at. In multitasking, it has been, the programmed into our system. I don't see everyone are doing multitasking. No, they are not doing it. You are taking it as, then when we learned about mind management, you will understand how ego is being boosted with this multitasking. Multitasking was done by many people in the beginning also. Namma mothers, ಅವರು ಅತ್ತೆ ಮಾವನು ನೋಡ್ಕೊಳ್ತಾ ಇದ್ರು, ಗಂಡನ್ನು ನೋಡ್ಕೊಳ್ತಾ ಇದ್ರು, ಮಕ್ಕಳನ್ನು ನೋಡ್ತಾ ಇದ್ರು, ಅಡಿಗೆ ಮನೆಯನ್ನು ನೋಡ್ಕೊಳ್ತಾ ಇದ್ರು, ಸ್ಟಾಕ್ ರೂಮ್ ನೋಡ್ಕೊಳ್ತಾ ಇದ್ರು, ಮನೆ ಹೊರಗಡೆದು ನೋಡ್ಕೊಳ್ತಾ ಇದ್ರು. She was doing a multitasking, but they never called it as multitasking. It's a natural skilled work. When you are skilled, any task will not become nimge, it is not becomes a difficult part. Now so many questions, it's a clustered question, but I'll come to you. ಇವಾಗ ನಮಗ್ ನಾವು ಪ್ರಶ್ನೆ ಹಾಕೋಬೇಕು. ಮೇ ಬಿ ಚಕ್ರಧ್ಯಾನ ಆಲ್ಸೋ ಯು ವಿಲ್ ಲರ್ನ್ ಇಟ್. ನೀಡ್ ಬೇಸ್ಡ್ ವಾಂಟ್ ಬೇಸ್ಡ್ ಅಂತ. ಯು ರಿಯಲಿ ನೀಡ್ ಇಟ್ ಆರ್ ಸಮ್ವನ್ ಹ್ಯಾಸ್ ಇಟ್, ದಟ್ ಇಸ್ ವೈ ಯು ನೀಡ್ ಇಟ್. ಪಾಯಿಂಟ್. ಸೆಕೆಂಡ್, ಒಂದು ವಿಷಯ ತಿಳ್ಕೊಳ್ಳಿ, ಅನುಕೂಲಕ್ಕೆ ಬೇಕಾ ಐಷಾರಾಮಿಗೆ ಬೇಕಾ? ಶೋ ಆಫಿಗೆ ತಗೊಳ್ತಾ ಇದೀವಾ ಅಥವಾ ನಿಜವಾಗ್ಲೂ ಅದು ಅವಶ್ಯಕತೆ ಇದೆಯಾ? ನಮ್ಮ ಹೃದಯ ಶೂನ್ಯತೆಯ ಬದುಕಲ್ಲಿ ಬದುಕ್ತಾ ಇದೀವಿ. ವಿ ಆರ್ ಹಿಯರ್ ಟು ಇಂಪ್ರೆಸ್ ಈಚ್ ಅಂಡ್ ಎವ್ರಿ ಒನ್. ಯು ಶುಡ್ ಬಿ ಇಂಪ್ರೆಸಿಂಗ್ ದ ಒನ್ ಪರ್ಸನ್ who lives with you throughout, that is you. You are not impressing yourself, but you are trying to impress the entire world who are not interested in you. For that, we are doing all these business, online business, online buying. Okay, we will handle this in Chakradhyana. Anyway, I know all your questions belongs to Chakradhyana. Trust me, you come to Chakradhyana, when you walk out like the enlightened person. Then choice remains with you. You would like to be like a person you are, like to live with this science of life, which was never been told to anybody else, because nobody will tell you. Everyone are selling in this world. They need customers. This is a customer based world now. ಇನ್ನೊಬ್ಬ ದುಡ್ಡು ಕಿತ್ಕೋತಾನೆ, ಅವನಿಂದ ಇನ್ನೊಬ್ಬ ದುಡ್ಡು ಕಿತ್ಕೋತಾನೆ, ಇವನಿಂದ ಇನ್ನೊಬ್ಬ ದುಡ್ಡು ಕಿತ್ಕೋತಾನೆ. It goes to the layman. Even beggar will also come and pull you 1 rupee from you. It's a money sucking world. We are all connected to it. I'm sorry, we'll get into that. But what in this session we need to understand is, are you the bait of impulse or instinct? Instinct based ಬದುಕಲ್ಲಿದ್ದೀರಾ, impulse based ಬದುಕಲ್ಲಿದ್ದೀರಾ, ಅಥವಾ ನಿಮ್ಮಲ್ಲಿ ಒಂದು ವ್ಯವಧಾನವಿದೆಯಾ? Is there any pause in your actions, in your decisions? Swami Gurupriya. Sir, just to go back on that multitasking thing. ನಮ್ಗೆ ಏನ್ ಹೇಳ್ಕೊಟ್ಟಿರ್ತಾರೆ ಅಂದ್ರೆ, ಡೂಯಿಂಗ್, ಇಫ್ ಯು ಆರ್ ಅ ಮಲ್ಟಿಟಾಸ್ಕರ್ ಯು ಆರ್ ಗುಡ್ ಅನ್ಬಿಟ್ಟು ಅಂತ ಇಟ್ ಇಸ್ ವಾಟ್ ಇಟ್ ಇಸ್ ಬೀಂಗ್ ಟೋಲ್ಡ್, ಆರ್ ದಿಸ್ ಇಸ್ ವಾಟ್ ವಿ ಲರ್ನ್ ಸೀಯಿಂಗ್ ಅದರ್ಸ್, ಅವರ್ peer group in the office. But with my personal experience,
multitasking actually reduces our ability, quality of work, efficiency by a very large extent. So I stopped doing multitasking some 3-4 years back because I was failing at everything. Even though I claim I'm good at multitasking, at the end result, it would have been that I wouldn't have done all the work as per the required quality. So that multitasking complex, again, it is being put into our brain, saying that if you are a good worker only if you do multitasking. And the brain cannot do multitask, as I have seen, sir. ಯಾವ್ದೋ ನಾವೊಂದು ಕೆಲಸ ಮಾಡ್ತಾ ಇದ್ರೆ ಅದು ಮುಗಿಸಿ ಇನ್ನೊಂದಕ್ಕೆ ಹೋಯ್ತು ಅಂದ್ರೆ the quality and efficiency is much better. Yeah, I mean, it is given to the certain segment of the people of certain age. I have seen people who have come out of multitasking to single tasking. One kelsa correct ag ಮಾಡೋಣ ಅಂತ. But I don't blame madam who asked the question. ಅವ್ರು ಕೇಳಿದ ಪ್ರಶ್ನೆ ತಪ್ಪಲ್ಲ. ನೀವು ಆ ಒಂದು ಒದ್ದಾಟದಲ್ಲಿ ಇದ್ದೀರಿ. As you mature in your job, mature in your life, that multitasking ಅನ್ನುವ ಭ್ರಮೆ ಹೋಗ್ಬಿಡುತ್ತೆ. ಅದು ಆ ಬೇಕು ನಮ್ಗೆ ಆ ಜೋಶಿಗೆ ಅದು ಬೇಕು. ನಾನು ಇದು ವಿಚಾರ ಮಾಡ್ತೀನಿ, ಈ ವಿಚಾರ ಮಾಡ್ತೀನಿ, ನಾನು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತೀನಿ, ಹಿಂಗ್ ಮಾಡ್ತಾ ಇದೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಅದು ನಿಮ್ಗೆ ಬೇಕು. ಸ್ಪರ್ಶ ಅವರು, we will not discourage right now. Okay, you go that, but have a clarity in all the tasks that you are doing. Task master is less multitasking. He is not doing multitasking. He is giving you task ashte. That fellow is not doing multitasking. If that fellow was doing a multitasking, then it would have been very mutual. ಅವನು ನಿಮಗೆ ಟಾಸ್ಕ್ ಕೊಟ್ಟು ಅವ್ನು ಆರಾಮಾಗಿ ಕೂತ್ಕೊಂಡಿರ್ತಾನೆ, ನಾವು ಮಲ್ಟಿ ಟಾಸ್ಕ್ ಮಾಡ್ತಾ ಇರ್ತೀವಿ. ಅಫ್ಕೋರ್ಸ್ ಜವಾಬ್ದಾರಿ ಅಂತ ತಗೊಂಡಾಗ ಮಾಡ್ಲೇಬೇಕು. ಎಸ್, ಶೀಲಾ ಸಿಂಗ್ ಜಿ. I was also doing multitasking. Yeah, what is the end? I gave up everything. Yeah, that is why I don't want to make Sparsha to become old like us. Ma, you are young and energetic. You must be doing multitasking. You do multitasking now. In that, you should, in that, Allah, you already got married. You should also have a progeny. You should also start your company. You should also work for another company. Everything should happen. That is your age demands. You must work. But very soon after 40, you will realize multitasking, they fooled us, or it is to exhibit our capacity and talent. Nothing wrong. So, hard work ಆದ್ಮೇಲೆ ಸ್ಮಾರ್ಟ್ ವರ್ಕ್ ಮಾಡೋದನ್ನ ಕಲಿತೀವಿ ನಾವು. ಎನಿವೆ ಮಾ ಪುಣ್ಯ ಭವತಿ ಅವರು. ನಮಸ್ತೆ ಅಣ್ಣ, ಒಂದು ಡೌಟ್ ಇತ್ತಣ್ಣ. ನೀವು ಸ್ಟಾರ್ಟಿಂಗ್ ಅಲ್ಲಿ ಕೋಪದ ಬಗ್ಗೆ ಹೇಳಿದ್ರಿ. ಕೋಪಕ್ಕೂ ಬ್ರಹ್ಮಚರ್ಯಕ್ಕೂ, ಎಸ್ಪೆಷಲಿ ಹೆಣ್ಣು ಮಕ್ಕಳು ಮೆನೋಪಾಸ್ ಟೈಮ್ ಅಲ್ಲಿ ತುಂಬಾ ಕೋಪ ಮಾಡ್ಕೊಂತಿದ್ದಾರೆ. ಸೊ ಈ ಮೂರಕ್ಕೂ ಸಂಬಂಧ ಇದೆಯಾ ಅಥವಾ ಬರೀ ಹಾರ್ಮೋನಲ್ ಅಂತ ಅಷ್ಟೇ ತಗೊಂಬೋದಾ? ಇಲ್ಲ, ಹಾರ್ಮೋನಲ್ ಇದೆ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಡ್ಯೂ ಟು ದ ಫಿಸಿಕಲ್ ಏಜ್, and then we don't consider it as a physical age. It can happen much prior to the physical age. So ಹಾರ್ಮೋನ್ಸ್ ಆಲ್ಸೋ ಅದೇ ಹೇಳಿದ್ದು. ದುಃಖತ್ರಯ ಅಭ್ಯಾಗತಃ ಅಂತ ನಮ್ದೊಂದು ಫಾರ್ಮುಲಾ ಇದೆ ಅಧ್ಯಾತ್ಮದಲ್ಲಿ. ದುಃಖ ತ್ರಯ ಅಭ್ಯಾಗತಃ. ವಿ ಗೆಟ್ 3 kinds of problems or impulses. One is from outside. ಹೊರಗಡೆಯಿಂದ ಬರ್ತಿರೋ ಪ್ರಚೋದನೆಗಳ ಮೇಲೆ ನೀವು ಕೆಲಸ ಮಾಡಬೇಕು. ಆಂತರಿಕದಿಂದ ಬರುವಂತಹ ತೊಂದರೆಗಳನ್ನ ನೀವು ನೀಗಿಸ್ಕೋಬೇಕು. ಪ್ರಾಕೃತಿಕವಾಗಿ ಬರ್ತಾವಂತಹ ತೊಂದರೆಗಳನ್ನು ನೀಗಿಸ್ಕೋಬೇಕು. ದುಃಖತ್ರಯ ಅಭ್ಯಾಗತಃ means first eradicate the problems which is coming from outside. Don't put a problem from outside. Then work on the problem coming from inside. And there is a problem, natural occurrence problem. Once you handle all these multitasking 3 problems, then you can meditate. Without handling the outside, inside, influential, you cannot do it. That is a hormonal. Now, these impulses will create an anger. The same, why we say kama is very much important is, ಹರಿಷಡ್ವ ವರ್ಗದಲ್ಲಿ ಯಾವ ಶುರು ಆಗುತ್ತೆ? ಫಸ್ಟ್ ಶುರು ಆಗೋದೇ ಕಾಮ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಕಾಮ ಮೀನ್ಸ್ ನಾಟ್ ಸೆಕ್ಸ್. ಲೈಂಗಿಕತೆ ಬೇರೆ, ಸೆಕ್ಸ್ ಬೇರೆ, ಕಾಮ ಬೇರೆ. ಕಾಮ ಮೀನ್ಸ್ ಡಿಸೈರ್, ಕಾಮನೆಗಳು. ಕಾಮ ಕ್ರೋಧ ವಿಜಾಯತೆ. ನಿಮ್ಗೆ ಕೋಪ ಬರಬೇಕು ಅಂತಂದ್ರೆ ನಿಮ್ದು ಯಾವ್ದೋ ಒಂದು ಆಸೆಗಳು ಈಡೇರಿರಲ್ಲ. ದೇಹ ಹಿಂಗಿರ್ಬೇಕು ಅನ್ನೋ ಆಸೆ ಈಡೇರಲ್ಲ. ಮೆನುಪಾಸ್ ಆದಾಗ ಹೆಂಗೆಂಗೋ ಆಡಕ್ ಶುರು ಮಾಡ್ತೀರಿ. ಸೊ ಬುದ್ಧ ಫೌಂಡ್, ತತ್ವಜ್ಞಾನಿಗಳು ಫೌಂಡ್, ಯೋಗಿಸ್ ದೇ ಫೌಂಡ್ ದ ಬಾಟಮ್ ಆಫ್ ಎವ್ರಿ ಎಮೋಷನ್
is the desire. Ase dukkakke moola. So we are working on the moola. Once you understand the impulse influence on the kama, krodha, moha, mada, matsara, that is very easy to handle. And when I was working on this, social injustice, I get angry. That is what I justify myself. I don't get angry on like common people. I don't do that. I have learned, my chakras are active. But social injustice, still I get angry. Then I thought social injustice also a stimuli which is creating me the anger. Now I dropped that also. Once you drop that also, you become sadhu. Sadhu means he will not revolt back to any impulses, right, wrong. ಕೆಲವರು ನಾವು ಮಾಡ್ತಿರೋದೇ ಒಳ್ಳೇದು ಅಂತ ಹೋರಾಟ ಮಾಡ್ತಾರೆ. ಅದು ತಪ್ಪು. ಹೋರಾಟನೇ. ಬ್ಲಡ್ ಶೆಡ್ ಇಸ್ ಬ್ಲಡ್ ಶೆಡ್. ಯು ಅಂಡರ್ಸ್ಟ್ಯಾಂಡ್? ಸೊ ಎನಿ ಸ್ಟಿಮ್ಯುಲೆ ಈಸ್ ದಟ್ ಆ ವೇಗವನ್ನ ತಡೆದುಕೊಳ್ಳುವ ಶಕ್ತಿ, ಸಹಿಸಿಕೊಳ್ಳುವ ಶಕ್ತಿ ಯಾನಿಗಿದೆ ಅವನೇ ಮಾತ್ರ ಮುಕ್ತನಾಗಕ್ಕೆ ಸಾಧ್ಯ. ಕೃಷ್ಣ ಹೇಳ್ತಾನೆ, ವಿಚಾರ ಮಾಡಿ, 5,000 ವರ್ಷಗಳ ಹಿಂದೆ. ಸೊ ದ ಫೋರ್ಸ್ ಬಾರ್ನ್ ಔಟ್ ಆಫ್ ಇಂಪಲ್ಸ್, ಒನ್ ಹೂ ಎಂಡ್ಯೂರ್ಸ್, he becomes successful, happy and harmonious person. ಸಮನ್ವತೆ, ಯಶಸ್ಸು, ಆಂತರಿಕ ಬಹಿರಂಗ ಸಂತೋಷವುಳ್ಳ ವ್ಯಕ್ತಿ ಆಗುತ್ತಾನೆ ಈ ಭೂಮಿ ಮೇಲೆ ಅಂತ. ವಿಲ್ ವರ್ಕ್ ಆನ್ ಇಟ್. ಸ್ವಾಮಿ ಸತ್ಯನಿಷ್ಠ ಅವರಿಗೆ ಡೌಟ್ ಇಲ್ಲ ಅಂದ್ರೆ ಮುಂದೆ ಹೋಗ್ತೀನಿ. ಓಕೆ. ಗಂಡಿನಲ್ಲಿ ಹೆಣ್ಣಿನ ಬಗ್ಗೆ ಆಕರ್ಷಣೆ ಉಂಟಾಗುವುದಕ್ಕೆ ಕಾರಣ ರಾಜಸ ಗುಣ. ಓಕೆ. ಆಮೇಲೆ ಹೆಣ್ಣಿನ ಸಂಘದಲ್ಲಿರುವಾಗ ಹೇಳಕ್ಕಾಗದೇ ಇರೋ ಸಂತೋಷ ಮತ್ತು ಆಕರ್ಷಣೆ ಉಂಟಾಗಲು ಕಾರಣ ಲೈಂಗಿಕ ಪ್ರಚೋದನೆ. ಈ ನೀರ ಮೇಲಿನ ಗುಳ್ಳಿನಂತಿರುವ ಈ ಪ್ರಚೋದನೆ ತಣಿಸಲಾರದ ಲೈಂಗಿಕ ಹಸಿವಾಗಿ ಏರ್ಪಡುತ್ತೆ. ಓಕೆ, ವೆರಿ ಗುಡ್. ಇದನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ. ಏನಪ್ಪ ಕನ್ನಡದಲ್ಲಿ ಅಂತಂದ್ರೆ, ದ ಅಟ್ರಾಕ್ಷನ್ ಟುವರ್ಡ್ಸ್ ವುಮನ್ ಇನ್ ಮೆನ್ ಆರ್ ಮೆನ್ ಇನ್ ವುಮನ್ ಈಸ್ ಬಾರ್ನ್ ಆಫ್ ರಾಜಸ. That unknown attraction and happiness in their company is the seed of the sex impulse. The form of now, this attraction, which is like a bubble in the beginning, later on assumes the form of formidable, uncontrollable wave of strong passion or sexual appetite. Okay. Yes, sir. Sorry, Now, Gurule. voice is breaking. Voice interrupt ಆಗ್ತಾ ಇದೆ. Can you please repeat it? Now I'm sorry if this statement irritates you. The statement which I'm going to make irritates you, please forgive me. If you are in the company of a man, or if you are in the company of a woman, whatever relationship it is, the undercurrent, the joy you feel in their company is leading to the sexual impulse, whether you like it or not. Okay. We are living in a society. ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣಿನ ಸಂಘದಲ್ಲಿ ಇರೋದು, ಗಂಡಿನ ಸಂಘದಲ್ಲಿ ಇರೋದು ಸಹಜ ಸೂಕ್ಷ್ಮ. ಬಟ್ ಯಾವ ಸಂಘದಲ್ಲಿ ಇರೋದ್ರಲ್ಲಿ ನಿಮ್ಗೆ ಆಂತರಿಕ ಆನಂದ ಸಿಗುತ್ತೋ ಆ ಆಂತರಿಕ ಆನಂದ, ಆ ಕಂಪನಿ, ಆ ಸಂಘದಲ್ಲಿ ಸಿಗುವ ಆಂತರಿಕ ಆನಂದದ ಒಳಗಡೆ ಇರುವಂತಹ ಮೂಲ ಪ್ರವೃತ್ತಿ ಏನು ಅಂತ ಅಂದ್ರೆ ಸೆಕ್ಷುವಲ್ ಇಂಪಲ್ಸ್, ಲೈಂಗಿಕ ಪ್ರವೃತ್ತಿ. ಅದು ಅವ್ರ ಜೊತೆ ಇದ್ದು ನೀವು ಬರ್ತೀರಿ, ಬಟ್ ಅದು ಹಾಗೆ ಬಿಡೋದಿಲ್ಲ, ಅದು ತೀವ್ರವಾಗ್ತಾ ಹೋಗುತ್ತೆ. It will create a craving in you and it becomes sexual appetite. This is a psychology which we don't see. If I even tell you, you will not understand because your conscious mind will not understand this, but your unconscious mind is very well working on this. Entire Brahmacharya is work on the unconscious mind pattern, and this is what we are working and disclosing here. Now, we must understand the psychological sexual impulse and how it works in a very subtle way. Very subtle way. Now, for example, any itching happens on the skin. ಚರ್ಮದ ಮೇಲಿನ ತುರಿಕೆ, ಆ ತುರಿಕೆಗೆ ಆ ಕೆರೆತದ ಸುಖ ಕೊಡುವಂತೆ ಲೈಂಗಿಕ ಪ್ರಚೋದನೆಯು ಮಾನಸಿಕ ನರಗಳ ಮೇಲೆ ಕಚ್ಚುಗಳು ಇಡೋದು. ಅದನ್ನೇ ಪರಮ ಸುಖದ ಭ್ರಾಂತಿ ಅಂತ ಉಂಟು ಮಾಡುತ್ತೆ. Now listen very carefully. I think those who got married by now, they should have realized, or
ಐ ವಾಸ್ ವೆರಿ ಅಬ್ಸರ್ವೆಂಟ್ ಆನ್ ದಿಸ್. ಏನಪ್ಪ ಫಿಲಾಸಫಿ ಹಿಂಗೆ ಹೇಳ್ತಾರೆ, ಆಕ್ಚುಲ್ ಅಲ್ಲಿ ಏನಿದೆ ಅಂತ ಹೇಳಿ ಐ ಕ್ಯಾನ್ ರೈಟ್ ಅ ಟೆಸ್ಟಿಮನಿ on this what happens here, and I have done certain experiments which give, I'll seek permission from my wife. If she gives, I can disclose it here. I have done certain experiments in my married life, so regarding the sexual impulses, and I'm very proud of my wife also, my partner, who is my wife also, in this experiment on mind body phenomena, impulse and instinct phenomena. Okay, amel bartena Abhishek. The way there is a itching in the skin, and when you scratch the itch, it gives you kind of a ಯಾರ್ಯಾರು ತುರಿಕೆ ಮಾಡಿದ್ರೆ ಗೊತ್ತಿರೋ, those who have itches, when you have scratched it, you know the happiness of it. That scratching gives you happiness. The same way the sexual impulse or the tickling sensation over your sexual nerves, mental nerves, and you think that will give me the greatest satisfaction, it is an illusion. It is a great illusion. If not, people would have not walked out of the bedroom only. They would have hanged up there. Hey, ille chanagide, ille edbidana anta. Hanga agoದಿಲ್ಲ. But ಹಾಗಂತ ನೀವು you don't ಹಿಂಗ ಇವ್ರ ಮದುವೆ ಆಗಿರೋರು ಹೇಳ್ಬಿಟ್ಟಿದ್ದಾರೆ ಗುರು, ನಮ್ಮ ಮದುವೆ ಆಗೋದೇ ಬೇಡ, ಹಂಗಲ್ಲ. That is why I said art of love making is missed. When you art of love making is missed, if it is only sexual impulse and sexual gratification, that will not serve you the happiness. It will bring you the pain. Okay, and all married people know when there is a hormonal impulses, they run away from room to room. Men will run away from room to room. Okay, so anyway, I'll bring it in next segments. Now you got the idea. ಚರ್ಮದ ತುರಿಕೆಯನ್ನು ತುರಿಸ್ಕೊಂಡಾಗ ಹಿಂಗ್ ಸಂತೋಷ ಬರುತ್ತೆ, ಹಂಗೆ ನಮ್ಮ ಕಾಮ ಸುಖದ ಭಾವನೆಗಳ ಮೇಲೆ ಒಂದು ತುರಿಕೆ ಉಂಟಾಗುತ್ತೆ, ಅದು ನಮಗೆ ಅದ್ಭುತವಾದ ಸುಖ ಕೊಡುತ್ತೆ ಅನ್ನೋ ಭ್ರಮೆ ತರುತ್ತೆ. ಇಟ್ ಇಸ್ ನಾಟ್. Okay. Now, anybody has a doubt? Because I am going to the next psychological segment. We will again do the dichotomy of the process. Okay. Are you all with me? Okay, right. Gurugale, Mala here. Gurugale, I have a question. Mala here, Gurugale. Ma, please tell me. Gurugale, just a few lines back, you just told that the impulse which comes in the head, it only leads to all the further processes of the sexual ಇದು. ಆ ಕಾರಣದಿಂದನೇ ಹಳೆ ಕಾಲದಲ್ಲಿ ನಮ್ಮನ್ನೆಲ್ಲ ಒಂಥರ ಹೆಣ್ಮಕ್ಳನ್ನೆಲ್ಲ ಜಾಸ್ತಿ ಗಂಡಸರ ಮುಂದೆ ಆಗ್ಲಿ ಅಥವಾ ಸೆರಗೆಲ್ಲ ಇದು ಮಾಡಿ ಮದುವೆ ಆಗಿರೋರು ಹೀಗಿರ್ಬೇಕು ಅಂತ ಕೆಲವು ಕಟ್ಟುಪಾಡುಗಳನ್ನು, some restrictions which were imposed, Yes. was all that correct in the name of feminism and freedom? Are we crossing all that and getting into problems anta nan question. Yeah, we have come to the freedom of expression, and we lost the sensibility of and the psychology of the real living Maryada life, because our ancestor knew the entire psychology of the mind body phenomena and the male and female relationship. They created samskaras, which we thought it is an imprisoning system, and we broke away. Are we happy like them? Neither we are happy like them, like our ancestor, nor contented like our ancestor. My grandmother, when I say my grandmother, your grandmother also, you are all grandmother and grandfather, they bore 8, 9, 10 children, and have you seen any day that fought each other? ನಾವಿಲ್ಲಿ ಒಂದ್ ಮಕ್ಳು ಮಾಡ್ಕೊಂಡಿಲ್ಲ, ದಿನಾ ಜಗಳ ಆಡ್ತೀವಿ ನಾವು. ಅವ್ರು 10 ಮಕ್ಳು ಇದ್ರೆ ಏನ ಅಂತ ಆಸ್ತಿ ಇರ್ಲಿಲ್ಲ, ಒಂದೊಂದ್ ಮಕ್ಳಿಗೆ ಒಂದೊಂದ್ ರಾಜ್ಯ ಕೊಡೋಷ್ಟು ಆ ಬಡತನದಲ್ಲೂ 10 ಮಕ್ಕಳು ಮಾಡ್ಕೊಂಡು ಹೆತ್ತು ಹೊತ್ತುನು ಕೂಡ ಅವರಿಬ್ಬರ ನಡುವೆ ಹಾರ್ಮನಿ ಯಾವತ್ತೂ ಬ್ರೇಕ್ ಆಗಿರ್ಲಿಲ್ಲ. ದಟ್ ಈಸ್ ದ ಸಕ್ಸಸ್ ದೇ ಲಿವ್ಡ್. ನಾವು ವಿ ಆರ್ ಲಿವಿಂಗ್ ಇನ್ ಅ ವೆರಿ, like we got married for certain attraction, and now we are living for the ego. ಇಲ್ಲ, ಜಗಳ ಮಾಡ್ಲೇ ಇಲ್ಲ ಯಾರು, ಅವ್ರು ಮಾಡ್ಲೇ ಇಲ್ಲ, ನಾವ್ ಯಾವತ್ತೂ ಅವ್ರು ನೋಡೇ ಇಲ್ಲ ಜಗಳ ಮಾಡೋದು. ಯಾಕಂದ್ರೆ ಅವರು ಸೇರ್ತಾ ಇದ್ದಿದ್ದ ಸಮಯನೇ ಬೇರೆ ಆಯ್ತು. ಓಕೆ, ಸೊ ಡೈರೆಕ್ಟ್ ಆಗಿ ಮಾತು ಆಡ್ತಿರ್ಲಿಲ್ಲ.
ಫೇಸ್ ಟು ಫೇಸ್ ಮಕ್ಕಳು ಮುಂದೆ ಮೊಮ್ಮಕ್ಕಳು ಮುಂದೆ ಮಾತು ಆಡ್ತಿರ್ಲಿಲ್ಲ. ಕರೆಕ್ಟ್. ನನ್ನ Yes. ಎಕ್ಸ್ಪೀರಿಯನ್ಸ್. ಯಾರಾದ್ರೂ ಈಗ ನಮ್ ತಾತ ಏನಾರ ಹೇಳ್ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾನೆ ಇರ್ಲಿಲ್ಲ. ನಮ್ ಮುಖಾಂತರ ಯಾರ್ದೋ ಮುಖಾಂತರ ಏನೋ ಒಂದ್ ಮೆಸೇಜ್ ಕೊಡ್ಬೇಕು, ಕೊಡಿಸ್ಬಿಡೋರು. Yes. See, that love was very different and very auspicious. They had a wonderful love. ಮತ್ತೆ ಮುಖ ಕೊಟ್ಟು ಮಾತಾಡ್ತಿರಲಿಲ್ಲ. 10 ಮಕ್ಳು ಹೆಂಗಾಯ್ತು ಅಂದ್ರೆ ದೇ ನ್ಯೂ ದ ಫ್ರೀಡಮ್ ವೆನ್ ದೇ ಫೌಂಡ್. ಓಕೆ. ಮತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ದುರಂತ ಅಲ್ಲ ಅದು, ದ ಬ್ಯೂಟಿ. ಐ ವಾಂಟೆಡ್ ಟು ರಿಸರ್ಚ್ ಆನ್ ದಿಸ್ ಆಕ್ಚುಲಿ. ಒಂದೇ ಹಾಲ್ ಇರೋದು, 5 ಮಕ್ಳು ಮಲ್ಕೊಳ್ಳೋದು, ಇಲ್ಲ ಅಪ್ಪ ಅಮ್ಮ, ಇನ್ನೂ 5 ಮಕ್ಳು ಹೆಂಗಾದ್ವು, ಹಾಲಲ್ಲೇ ಮಲಗ್ತಾ ಇದ್ರಲ್ವಾ ಅನ್ನೋ ಕ್ವಶನ್. ನಾವೆಲ್ಲ ಚಿಕ್ಕವರಿದ್ದಾಗ ವಿ ಕಾಂಟ್ ಇವನ್ ಇಮ್ಯಾಜಿನ್ ದಟ್ ಮೈ ಫಾದರ್ ಅಂಡ್ ಮದರ್ ದೇ ಇಂಡಲ್ಜ್ ಟು ಪ್ರೊಡ್ಯೂಸರ್ಸ್. ವಿ ಕೆನಾಟ್ even if I want also I cannot. It's like they brought us from some ಯಾವ್ದೋ ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಹಣ್ಣು ತಿಂದು ವಾಪಸ್ ತಂದ್ರು ಅನ್ನೋ ತರಾನೇ ನಮ್ಗೆ ಈಗಲೂ ಇದೆ. I cannot even imagine my father and mother having a sex together. No, it cannot come. Okay. Then I had this curiosity. How could our grandfather having so many children, they produced again and again children. Then one grandfather, I tickled him and I took him to the back and he said, "Hey, Yavagri, when did you procreated? There is no bedroom. There is no exclusive bedroom for you to go and procreate. And there is a hall, there is a kitchen, and there is a bathroom." Then he said, "ಸ್ನಾನ ಮಾಡ್ಬೇಕಾದಾಗ ಅಜ್ಜಿಗೆ ಬೆನ್ನು ಉಜ್ಜ ಕರೀತಾ ಇದ್ರಲ್ಲ, ಓ ಆ ಗ್ಯಾಪಲ್ಲಿ ಮಕ್ಕಳಾಗ ಹೋಯ್ತು." ಅರೆ ವಾ. See, if we say it is a sexual instinct, but they used so beautifully that space, and they lived more of the time that love and missingness. Ivaga love illa, missing illa, anytime available. Yeah, and any season available. Actually, there are so many practical the samskaras that when you should indulge. Okay, there is a science behind it. When you should indulge, when you should not indulge. ಅದೆಲ್ಲ ನಾವು ಮಾಡ್ತಾ ಇಲ್ಲ. ಇವಾಗ ನಾವು ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ಕೊಂಡು ಇಷ್ಟೇ ಮಗ ದಮ್ ಹೊಡೆದು ಅಷ್ಟೇ ಮುಗ್ದಾಯ್ತು. ಇದ್ರಲ್ಲಿ ಏನು ಇಲ್ಲ ಅಂತ. ಬಿಕಾಸ್ ವಿ ನೆವರ್ ಲವ್ ದ ಪರ್ಸನ್, ವಿ ಆರ್ ದ ಸ್ಕಿನ್ ಲವರ್ಸ್. ದಟ್ ಈಸ್ ವೈ ವಿ ಗಾಟ್ ಬೋರ್ಡ್. ವಿ ನೆವರ್ ಲವ್ಡ್ ಅ ಪರ್ಸನ್. In Kama Sutra or art of love making, you should fall in love with that person. Then only you can indulge. Without falling in love, you cannot indulge. That is called Asuri Rutti. Or the animals were quite dignified in their, at least they seasonally procreated. We didn't do that. Very, very bad way of we lived, having a consciousness. We are not used. We are not even human being yet. We are only human havings. We are having this and we are having that. Being is, have you settled down? Are you in your being level? Or you want to have this, you want to have that, you want to have this, you want to have that. Even you have it, you want to compare with others and become zero, useless. Okay. So, do we all have a time? Now, next is very important task. This science, you don't need to buy heart. You have to just observe. You just need to observe. You don't need to buy heart or think it is a big philosophy, try to flaunt. The steps I am going to give you, the yogis have studied. And now know this. The yogis who have studied, they never been a part of this. That's the beauty of it. Why I use the Kama Sutra very boldly in front of you is, Kama Sutra was taught by a sannyasi. Who asked for a book for a Kama Sutra? That sannyasi's mother. And his name is Vatsayana. Vatsayana, when he finishes out of the Gurukula, he comes to the home and he says, the mother, I have taken a sannyasa, then I'm no more a son to you. But since you have begetted me and blessed me and sent me the Gurukula, I owe you something. You ask me what you want. Then mother says, oh, Swami, who used to be my son, give me the science of art of loving. Then he studies the people. And then he writes the science of living, science of love making. That is the beauty of it. That is the beauty of it. And there are some questions, some people ask, without he getting inside, how he knows?
You call your electrician, he knows where is the point, which point is there, which plug is gone, which bulb is gone. You don't need to live in that house. Like that. Anyway. Now, ivaga I gave you the hints how to work on your impulse and instincts. ಪ್ರವೃತ್ತಿ ಪ್ರಚೋದನೆಗಳ ಮೇಲೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದು ಕಲಿಸ್ಕೊಂಡ್ರಿ. ಈಗ ಇಷ್ಟೇ ಹೇಳ್ಬಿಟ್ರೆ ಮಜಾ ಬರೋದಿಲ್ಲ. Then I have to create for your ego some very tough situation. Okay? So that you can work. ಇಲ್ಲ ಅಂದ್ರೆ ಏನ್ ಗುರು ಇದು ಬೋಂಡ, ನೆಕ್ಸ್ಟ್ ಟೈಮ್ ಬೋಂಡ ಬಂದಾಗ ಜ್ಞಾಪಕ ಬರುತ್ತೆ, ತಿನ್ನಲ್ಲ, ಅಥವಾ ಆ ಇಂಪಲ್ಸ್ ಅಲ್ಲಿ ತಿನ್ನಲ್ಲ, ಇಷ್ಟಪಟ್ಟು ತಿಂತೀನಿ ಅನ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತೀರಾ. ಓಕೆ, ಸೊ ಏನಂದ್ರೆ ಅವರ್ ಲೈಫ್ ಸ್ಪ್ಯಾನ್ ಇಸ್ ಲೆಸ್. ಕೀಪ್ ಎಕ್ಸ್ಪೆರಿಮೆಂಟಿಂಗ್, ಫೇಲಿಂಗ್, you don't even enjoy life. Take it from ancestors guidance, live your life happily. That's what I say. Okay, now ಸ್ವಾಮಿ ಸತ್ಯನಿಷ್ಠರು. ಓಕೆ, ಮುಂದೆ ಹೋಗೋಣ. ಓಕೆ, ನಿಮ್ಗೆ ಕಾಮದೇವ ಅಂದ್ರೆ ಏನ್ ಜ್ಞಾಪಕ ಬರುತ್ತೆ? ಓಕೆ, ದಿ ಬ್ಯೂಟಿ ಆಫ್ ಕಾಮದೇವ, or you can say Western Kamadeva is called Cupid. Cupid is not a lusty Vajramani or a Vampuri who like to rape the people. Cupid is a small boy, a cute boy, naked boy. Even Kamadeva also is a very beautiful. Manmata, very beautiful. Lust is Amel Barana, Asuri Pravruti, lusting Amel Barana. Kamadeva has 5 arrows. Okay, ಕಾಮದೇವನ ಕಡೆ 5 ಬಾಣಗಳಿದೆಯಪ್ಪ. ಆ 5 ಬಾಣಗಳು, ಮತ್ತೆ ಡೋಂಟ್ ಟೇಕ್ ನೆಗೆಟಿವ್. ಅಯ್ಯೋ ಗುರುಗಳೇ ಹೇಳ್ಬಿಟ್ರು 5 ಬಾಣ, ಆ ಹೊಡೆತಕ್ಕೆ ಶಿವನೂ ತಡ್ಕೊಳಕ್ಕಾಗಿಲ್ಲ, ನಾವೇನು ಅಂತ ಅನ್ಕೊಂಡು ಬರ್ರಪ್ಪ ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ಕೊಳ್ಳಂತ ಹೋದ್ರೆ ಗಾಡ್ ಬ್ಲೆಸ್ ಯು. ಓಕೆ, ಆದ್ರೆ ಕಾಮದೇವನ ಆ 5 ಬಾಣಗಳಿಗೆ ಶಿವನೂ ಬಿದ್ದ, ದೊಡ್ಡ ದೊಡ್ಡ ಋಷಿಗಳು, ವಿಶ್ವಾಮಿತ್ರ ಅನ್ನೋ ಋಷಿಗಳೂ ಬಿದ್ರು. ಆಯ್ತಾ? ಆಮೇಲೆ ಇಂದ್ರನೂ ಬಿದ್ದು ಅಹಲ್ಯೆಯನ್ನ ಅವನು ಇರಿಟೇಟ್ ಮಾಡ್ಬಿಡ್ತಾನೆ. ಅಹಲ್ಯ ಹಿಂದೆ ಹೋಗ್ತಾನೆ, ಹಿಂಗಾಗಿ ಶಾಪ ಬೀಳುತ್ತಾನೆ ಅಹಲ್ಯ ದೇವಿಗೆ. ಸೊ ಇಂದ್ರಾದಿ ದೇವತೆಗಳೇ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ, ಶಿವನೇ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ, ದೊಡ್ಡ ದೊಡ್ಡ ಋಷಿಗಳೇ ತಪ್ಪಿಸ್ಕೊಳಕ್ಕಾಗಿಲ್ಲ ಅಂದ್ರೆ ನಾವೇನು ಅಂತ? ಅವಾಗ ನಾವೇನಲ್ಲಪ್ಪ, ವಿ ಆರ್ ಮೋರ್ ಪವರ್ಫುಲ್ ದೆನ್ ದೆಮ್ ಬಿಕಾಸ್ ವಿ ನೋ ದ ಸೈನ್ಸ್. ವಿ ನೋ ವಾಟ್ ಆರ್ ದ 5 arrows of the Kamadeva. So once we know what are the 5 arrows of Kamadeva, he cannot take over on us. Okay, so that's what we are going to study now. Are you all with me now? Idira jotege time agoyta ilva? Sari. Now I'm going to tell you, it is not only with respect to the sexual impulse. These 5 arrows can intoxicate you in any manner. Okay, any manner. Okay, right. Kama, or the way we understand sex, is very, very powerful. Let us accept it. It is very grippy, very powerful. So he has 5 arrows. What are they? First arrow is called Mohana, infatuation. Okay. The second arrow is called Stambhana, stupefaction. ಮೂರನೇದು, the third arrow is Unmadana, intoxication. The fourth is Shoshana, emulsification. And fifth is Tapana, burning. ಒಂದೊಂದೇ arrow ಅವನು ಹೊಡಿತಾ ಹೋಗ್ತಾನೆ ಒಟ್ಟಿಗೆ, ಕೊನೆಗೆ ಲಾಸ್ಟಿಗೆ ಅವನು ಹೊಡೆಯೋದಿಲ್ಲ. ಫಸ್ಟ್ arrow he will shoot. ಫಾರ್ ಎಕ್ಸಾಂಪಲ್, ಹುಡುಗರು ಆಕರ್ಷವಾದದನ್ನು ಗಮನಿಸಿದಾಗ ಫ್ಯಾಸಿನೇಟ್ ಆಗ್ತಾರೆ, ಆ ಮೋಹನಕ್ಕೆ ಒಳಗಾಗ್ತಾರೆ. ಹುಡುಗಿಯರು ಅಂದ ತಕ್ಷಣ ಅವ್ರಿಗೆಲ್ಲ ರಿತಿಕ್ ರೋಷನ್ ಆ ಲೆಕ್ಕಕ್ಕೆ ತಗೊಂಡ್ಬಿಡ್ಬೇಕು. ನೀವೆಲ್ಲ ಸೂಟ್ ಆಗೋದಿಲ್ಲ. ಅವ್ರಿಗೆ ಒಂದು ಕಲ್ಪನೆ ಇರುತ್ತೆ, ಹುಡುಗ ಅಂದ್ರೆ ಹಿಂಗಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಏರಿಯಾ ಆಫ್ ಇಂಟ್ರೆಸ್ಟ್. ಕೆಲವೊಬ್ರು ಕ್ರಿಕೆಟರ್, ಕೆಲವೊಬ್ಬರು ಆಕ್ಟರ್ಸ್, ಕೆಲವೊಬ್ಬರಿಗೆ ಫಿಲಾಸಫರ್ಸ್, ಆ ತರ. ವಿಲ್ ಟೇಕ್ ಅನ್ ಅ ಕಾಮನ್ ಎಕ್ಸಾಂಪಲ್. ಹುಡುಗರು ಆಕರ್ಷವಾದದನ್ನ, ಅದು ಮೊಬೈಲ್ ಫೋನ್ ಆಗಿರ್ಬೋದು, ಹುಡುಗಿಯರು ಆಗಿರ್ಬೋದು, ಓಕೆ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಹುಡುಗರು ಆಕರ್ಷಕವಾದದನ್ನ ಗಮನಿಸಿದಾಗ ಮೋಹನ ಉಂಟಾಗುತ್ತದೆ. ದೇ ಗೆಟ್ ಫ್ಯಾಸಿನೇಷನ್ ಟುವರ್ಡ್ಸ್ ದಟ್. ನಂತರ ಆ ವಿಷಯ, ವಿಚಾರ ಅಥವಾ ವ್ಯಕ್ತಿಯ ಬಗ್ಗೆ ಆಲೋಚನೆಗಳನ್ನ ಮನಸ್ಸನ್ನ ಆವರಿಸಿ ಸ್ತಂಭೀಭೂತವಾಗುತ್ತೆ. ಅಂಡ್ ದಟ್ ಥಾಟ್, iPhone 13, ನಮ್ಮ ಸ್ವಾಮಿ ಗುರುಪ್ರಿಯವ್ರು ಹೇಳಿದಾಗ iPhone 13 he saw, he got infatuated by it.
ಅಷ್ಟೇ ಆಗಿದ್ರೆ ಕೆಲಸ ಆಗ್ತಾ ಇರ್ಲಿಲ್ಲ. Then he kept on thinking, iPhone 13, iPhone 13. What if I have iPhone 13? Look at that fellow has iPhone 13. Why don't I have an iPhone 13? I have that eligibility. He bought it in a 40,000 less. Oh, my. Then the beautiful, highly updated Samsung looking very small. Okay. And he left Samsung and he got, now it has been arrested. It is called Stambana. It arrested you with that his idea. ಅದ ನಿರಂತರವಾಗಿ ಚರ್ಚೆ ಚಿಂತನೆ ಪದೇ ಪದೇ ನೋಡೋದ್ರಿಂದ ನಾವು ಹಂಗೆ ಮಾಡ್ತೀವಿ. ಅಯ್ಯೋ ನಾನು ಕಾರ್ ತಗೊಳ್ಳಲ್ಲ ಗುರುಗಳೇ, ಕಾರೇ ತಗೊಳ್ಳಲ್ಲ, ಬಟ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಕೂತ್ಕೊಳ್ಳೋದು. ಯಾವ ಕಾರು, ಯಾವ ಮಾಡಲು, ತಗೊಳ್ಳಲ್ದೇ ಇರೋರು ಯಾಕೆ ನೋಡ್ಬೇಕು ಅದನ್ನ? ನಂಗೆ ಹುಡುಗಿಯರ ಬಗ್ಗೆ ಆಸಕ್ತಿನೇ ಇಲ್ಲ. ಅದ್ ಯಾಕೆ ಹೀರೋಯಿನ್ಗಳ ಫೋಟೋ ನೋಡ್ತಾ ಕೂತ್ಕೊಳ್ಳೋದು? ಬೇಡ ಅಂದ್ಮೇಲೆ ಆ ಕಡೆ ಹೋಗ್ಬಾರ್ದು. ನಾವು ಹಂಗಲ್ಲ. ಸುಮ್ಮನೆ ನೋಡಿ, ಹಸ್ದಾಗ ಊಟ ನೋಡಿದ್ರೆ ಆರ್ಡರ್ ಮಾಡ್ತೀರಾ. Do you know that psychology? When you are hungry, you should not go to mart. You will unnecessarily purchase so many other things which you will not use it. So when you are hungry, you should not go to the mart. Okay. So the same way, when you want, that is the secret of leaving any habit. If you want to leave the habit of smoking, you should not keep seeing it. Not guru, cigarette heng setta idane. Oh, cigarette. Oh, bada. It's cigarette. You keep on seeing that which you want to leave. That will not work. Now what happened? On 13, keep thinking, keep talking. It is Stambana. ಪದೇ ಪದೇ ನೋಡೋದ್ರಿಂದ ನೆನೆಯೋದ್ರಿಂದ ಏನಾಗುತ್ತೆ? ಉನ್ಮಾದನ. You get intoxicated. I want to buy it now. So ಉನ್ಮಾದನ. Then that restlessness creates. And that restlessness we call it as ಶೋಷಣ. ಹಿಂಗ್ ಮಲಗಿದ್ರೆ ನಿದ್ದೆ ಬರಲ್ಲ, ಹಂಗ್ ಮಲಗಿದ್ರೆ ಐಫೋನ್ ಜೊತೆ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಐಫೋನ್ ಜೊತೆ ನಿದ್ದೆ ಬಂದ್ಬಿಟ್ಟಿದ್ರೆ ನಮ್ ಗುರುಪ್ರಿಯ ಅವ್ರು ಯಾಕೆ ರಿಷಿ ಟ್ರೈಬಿಗೆ ಬಂದ್ರು ಗೊತ್ತಾ? ಅವರು ಶ್ಯಾಮ ಸಂಘವನ್ನ ಬಿಟ್ಟು ಐಫೋನ್ ಅನ್ನ ಅಹಂಕಾರ ಹಿಡ್ಕೊಂಡ್ಬಿಟ್ರು. ಅದು ಉಲ್ಟಾ ಹೊಡಿತು. ಐಫೋನ್ ಇರೋರೆಲ್ಲ ಈ ಅಹಂಕಾರಿಗಳು ಅಂತ. ಸ್ಯಾಮ್ಸಂಗ್ ಇರೋರು, ಸ್ಯಾಮ್ಸಂಗ್ ಅನ್ನೋದು ಶ್ಯಾಮ ಸಂಘದಲ್ಲಿ ಇರೋರು ನೆಮ್ಮದಿಯಾಗಿ ಇರ್ತಾರೆ. ಅವ್ರು ನೆಮ್ಮದಿ ಬಿಟ್ಟು ಅಲ್ಲಿ ಹಿಡ್ಕೊಂಡು ಅದಕ್ಕೆ ಮತ್ತೆ ಇಲ್ಲಿಗೆ ಬಂದ್ರು ಅವ್ರು. ಓಕೆ, ದಿಸ್ ರೆಸ್ಟ್ಲೆಸ್ ಕಂಡೀಷನ್, ಐ ಮಸ್ಟ್ ಹ್ಯಾವ್ ಇಟ್, ಐ ಮಸ್ಟ್ ಗೆಟ್ ಇಟ್. ಇಟ್ ಈಸ್ ಕಾಲ್ಡ್ ಶೋಷಣ. ಓಕೆ, ಎಮಿಸಿಯೇಷನ್. ಅದಾದ್ಮೇಲೆ you haven't got it, it called tapana, burning sensation, burning desire, burning passion. ಏನ್ ಖುಷಿಯಾಗಿ ಹೇಳ್ತಾರೆ ಗುರು, ಬರ್ನಿಂಗ್. ಅದು ಬರ್ನಿಂಗ್ ಯಾವ್ದಿದ್ರೇನು ಬರ್ತಾ ಇದೆ ಅದು. It is only set you on to fire. Set yourself into the fire, then only you can achieve. ಅಯ್ಯೋ ಕಳ್ಳನ್ ಮಗನೇ, ನಿಂಗೆ ಗೊತ್ತಿಲ್ಲ. It is the 5th arrow of the kama. Okay, so how society is manipulating us. So without attracting, without arresting your thought, without creating a stimuli in you, I can't sell my product. Nothing can happen on this world, and you think this is the way of living the world. Then tapana shuru agate. Tapana is burning. By God grace, that intense burning tapana, ನೀವು ಅನ್ಕೊಂಡಿದ್ ಸಿಕ್ತು. ಇನ್ನೇನಾಗತ್ತೆ ಈಗ? ನೀವು ಅನ್ಕೊಂಡಾಗ ನಿಮ್ ಬೆಂಕಿಗೆ ಏನ್ ಹಾಕೊಳ್ತೀರಿ? ಇನ್ನೂ ಸ್ವಲ್ಪ ತುಪ್ಪ ಹಾಕೊಳ್ತೀರ ನೀವು. ಅದನ್ನೇ ಐಫೋನ್ 13 ಸಿಕ್ಬಿಡ್ತೀವಿ. 18 ಹುಡ್ಕೋಣ ಗುರು. 18 ಯಾವಾಗ ಬರುತ್ತೆ ಅಂತ. ಇವಾಗ ಲೇಟೆಸ್ಟ್ ಮಾಡಲ್ 13 ತಗೊಂಡ್ಬಿಟ್ಟಿದ್ವಿ. ನಾನಾ ಪಟೇಕರ್ ಆಗ್ಬಿಡ್ತಾರೆ. ಈಗ 14 ತಗೊಂಬ. ಇವಾಗ 14 ನನ್ 14 ಈಗ 13ವರೆಗೂ ಮಾಡ್ಬಿಟ್ಟಿದೀನಿ ಇವಾಗ. ಓಕೆ, ಐ ವಾಂಟ್ ಟು ಬೈ 14. ಯಾವಾಗ ರಿಲೀಸ್ ಮಾಡ್ತಾರೆ ನೋಡು ಮತ್ತೆ ವೆಬ್ಸೈಟ್. ದಟ್ ಇಸ್ ಕಾಲ್ಡ್ ಬರ್ನಿಂಗ್. ಒನ್ಸ್ ಯು ಅಚೀವ್ ಇಟ್ ಆಲ್ಸೋ, ಬರ್ನಿಂಗ್ ಕಂಟಿನ್ಯೂಸ್. ಇಫ್ ಯು ಡೋಂಟ್ ಅಚೀವ್, ಯು ಡೋಂಟ್ ಗೆಟ್ ಇಟ್, ದೆನ್ ಅಗೇನ್ ಬರ್ನಿಂಗ್. ಸಿಗ್ಲೇ ಇಲ್ಲ ಅಂತ. ಒಂದು ಸಟಲ್ ವಿಚಾರ ಹೇಳ್ತೀನಿ, ಬೇರೆ ಇದು ಹುಡುಗಿ ವಿಚಾರ, ಐಫೋನ್ ವಿಚಾರ ಅಲ್ಲ, ನಮ್ ಸ್ವರೂಪ್ ಅವ್ರ ವಿಚಾರದಲ್ಲೂ ಹೇಳ್ತೀನಿ. ಸರ್, ನಿಮ್ ಲೈಫ್ ಬಗ್ಗೆ ಗೊತ್ತಿಲ್ಲ ಗುರುಗಳೇ, ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ಯಾವತ್ತು ಭೇಟಿ ಮಾಡ್ಬೇಕು ಅಂತ. ದೋ ಹಿ ವಾಂಟ್ಸ್ ಟು ಮೀಟ್ ಫಾರ್ ಅ ಸ್ಪಿರಿಚುವಲ್ ಸಾಧನ, ಚಕ್ರಧ್ಯಾನ, ಐ ಕಾಂಟ್ ರೆಸಿಸ್ಟ್ ಮೈ ಸೆಲ್ಫ್, ಐ ವಾಂಟ್ ಟು ಕಮ್ ಅಂಡ್ ಮೀಟ್ ಯು ಅಂತ. ದಿಸ್ ಈಸ್ ಆಲ್ಸೋ ತಪನಾ ಸರ್, ಇದನ್ನು ತಪನಾ ಅಂತ ಹೇಳ್ತಾರೆ. ಸೊ ವೆನ್ ಐ ವಾಸ್ ರೈಟಿಂಗ್, ಆಲ್ ದೋಸ್ ಥಿಂಗ್ಸ್ ಸ್ಟಾರ್ಟೆಡ್ ಕಮಿಂಗ್ ಇನ್. ಸೊ ಅದನ್ನ ನಾನು ನಮ್ಮೆಲ್ಲರಲ್ಲಿ ನೋಡಿದ್ದೇನೆ. ಈಗ ನಾನ್ ವೇದ ಭೂಮಿ ಆಗ್ಬೇಕಂದ್ರೆ ನಾವು ತಪನಾನೇ. ವೇದ ಭೂಮಿಯನ್ನು ತಪ್ಪಿಸಿದಕ್ಕೆ ಬಂತು. ಬಟ್ ಸಂಕಲ್ಪ ಮಾತ್ರದಿಂದ ಗುರುಗಳು ಯಾವಾಗ ಇಚ್ಛೆ ಮಾಡ್ತಾರೆ ಅದು ಆಗುತ್ತೆ. ಬಟ್ ನಿಮ್ ಗುರುಗಳ ಮೇಲೆ ನಂಬಿಕೆ ಇಲ್ಲ. ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಆಕರ್ಷಿತರಾಗಬೇಕು, ಅದರಿಂದ ಸ್ತಂಭೀಭೂತರಾಗಬೇಕು. ಸ್ತಂಭೀಭೂತರಾಗ್ಬಿಟ್ಟು ಉನ್ಮಾದನ ಹುಟ್ಟಿಸ್ಕೋಬೇಕು. ಉನ್ಮಾದ ಹುಟ್ಟಿದ್ಮೇಲೆ ಅದರಲ್ಲಿ ಶೋಷಣೆ. ಆಹಾ, ಲವ್ ಇಸ್ ಪೇನ್, ಫಾಲ್ ಇನ್ ಲವ್, ಫಾಲ್ ಇನ್ ಲವ್. ನಮ್ಗೆ ಗೊತ್ತಿರೋದೇ ಅದು. Nobody said rise in love,
ಫಾಲ್ ಇನ್ ಲವ್. ಆಮೇಲೆ ಅವ್ನು ಸಿಗ್ತಾನೋ ಸಿಗ್ಲಿಲ್ವೋ, ಏನ್ ಒದ್ದಾಟ, ಮೆಣಸಿನ್ಕಾಯಿ ತಿನ್ನೋದೇನು ಅವ್ನು ಬರದೇ ಇದ್ರೆ, ಅಯ್ಯೋಯ್ಯೋ ಕೋಪ, ಅಯ್ಯೋ ಶಿವನೇ, ಡ್ರಗ್ಸ್ ಚುಚ್ಕೊಳ್ಳೋದೇನು, ದಮ್ ಹೊಡಿಯೋದೇನು, ಗುಂಡ್ ಹಾಕೊಳ್ಳೋದೇನು. ನಾವು ತತ್ವಜ್ಞಾನಿಗಳು ಹೇಳ್ತಾರೆ ಹುಚ್ಚು ನನ್ನ ಮಕ್ಕಳು ಅಂತ. ಕರೆಕ್ಟ್ ಅವರು ದೇವದಾಸರು, ದೇವರಿಗೆ ದಾಸ ಅಲ್ಲ ಅವನು, ದಾಸಿಗೆ ದಾಸ ಅವನು ಅಂತ. ದೇವದಾಸ ಅಲ್ಲ ಅವನ ದೇವದಾಸ ಅಂತ ಅನ್ನೋದಿಲ್ಲ. Okay, so tapana ho jayega. Now you tell me, can you relate this not only for the sexual appetite? It is for iPhone, it is for the new car, it is for anything which creates all these things. It is not the right. ಸೊ ಈ 5 ಕಾಮಬಾಣದಿಂದ ತ್ರಿಲೋಕದಲ್ಲಿ ಯಾರೂ ತಪ್ಪಿಸ್ಕೊಂಡಿಲ್ಲ. ಶಿವನಿಂದ ಹಿಡಿದು ಋಷಿಗಳವರೆಗೂ, ಇಂದ್ರನಿಂದ ಹಿಡ್ಕೊಂಡು ಚಂದ್ರನವರೆಗೂ ಯಾರು ತಪ್ಪಿಸ್ಕೊಳ್ಳಿಲ್ಲ. ಹಾಗಾದ್ರೆ ನಮ್ ಕತೆ ಏನಪ್ಪ? ನಾವೇನ್ ಮಾಡಬೇಕು? Okay, in between I'll come in Kannada, sir. I have no choice because I am writing it in Kannada. I give it to Swami Satyanishta. He will work on it and he will produce. We need to bring such books, sir. Now, how does kama intoxicates you? ಸುಮ್ಮನೆ ತಿರುಚಿ ಕಣ್ಣಿನ, ಕೆಂಪು ತುಟಿಯ, ಸಣ್ಣ, ನಾನು ಹಿಂಗೆ ಹೇಳ್ತಿರ್ಬೇಕಾದ್ರೆ ನೀವು ಹೆಣ್ಮಕ್ಳು 6 ಪ್ಯಾಕಿನ ಶಾರುಖ್ ಖಾನ್ ತರ ಗುಳ್ಳೆ ಬರುವ, ಆಮೇಲೆ ಡ್ಯಾನ್ಸ್ ಮಾಡುವ, 6 ಬೆರಳು ಇರುವ ಡ್ಯಾನ್ಸ್ ಮಾಡುವ ಅಂತ ನೀವು ಕಲ್ಪಿಸ್ಕೊಳ್ಳಿ. ಓಕೆ, ನಾವು ಹುಡುಗರ ಪಾಯಿಂಟ್ ಆಫ್ ಇಂದ ಹೇಳ್ತೀವಿ. ಕಾಮದೇವನು ತಿರುಚಿ ಕಣ್ಣಿನಿಂದ, ಸುಮ್ನೆ ಹಿಂಗ್ ನೋಡಿದ್ರೆ ನಿಮ್ಗೂ ಬೇಜಾರ್ ಅನ್ಸ್ಬಿಡುತ್ತೆ. ಫೇಸ್ಬುಕ್ ಅಲ್ಲಿ ನೋಡಿ, ಪ್ರೊಫೈಲ್ ಅಲ್ಲಿ ಹಾಕಿರ್ತಾರೆ ಎಲ್ಲ ಹುಡುಗಿಯರು, ಎದುರಿಗೆ ಹಾಕೊಂಡ್ರೆ ನೋಡಕ್ ಆಗಲ್ಲ ಅವ್ರನ್ನ, ಎದುರುಗಡೆ ಬಂದ್ರೆ ನೋಡಕ್ಕೆ ಆಗೋದಿಲ್ಲ, ಅದಕ್ಕೆ ಪ್ರೊಫೈಲ್ ಅಲ್ಲೇ ಹಾಕೊಂಡಿರ್ತಾರೆ. ಸೊ ಅದಕ್ಕೆ ತಿರುಚಿ ಕಣ್ಣಿನ, ಕೆಂಪು ತುಟಿಯ, ಸಣ್ಣ ನಡುವಿನ, ಹೆಣ್ಣಿನ, ಗುಲಾಬಿ ಗಲ್ಲದ, ಮುತ್ತಿನ ದಂತ ನಗುವಿನ ಸುಳಿಯಲ್ಲಿ ಸಿಗಿಸಿ, ಬೆಳೆದಿಂಗಳ ತಂಪಿನಲ್ಲಿ ತೊಯಿಸಿ, ಸುಗಂಧ ಪರಿಮಳದಿಂದ ವಶೀಕರಿಸಿ, ಹೂ ಹಾಸಿಗೆ ಹಾಕಿ, ಮಾಂಸ ಮದರಿಯ ನಶೆಯಲ್ಲಿ, ನಗೆ, ನಟನೆ, ನೃತ್ಯದಲ್ಲಿ ಬಂಧಿಸುವಂತೆ ಈ ಕಾಮದೇವ ಮಾಡ್ತಾನೆ. ಓಕೆ, ಸೊ ಅಷ್ಟೇ ಅಲ್ಲ, ಕಾಮಾಸಕ್ತನ ಬುದ್ಧಿ ಕೆಟ್ಟು ಆ ತರ್ಕ ಅನ್ನೋದೇನಂತ ರೀಸನಿಂಗ್, ಆ ರೀಸನಿಂಗು, ಆ ಡಿಸೈರ್ ಅನ್ನೋದ್ರ ಕಾಲು ಹಿಡ್ಕೊಂಡು ಕೂತಿರುತ್ತೆ, ಕಾಲು ಹೊತ್ಕೊಂಡು ಕೂತ್ಕೊಂಡಿರ್ತದೆ. ಸೊ ಬುದ್ಧಿ ಕೆಟ್ಟು ತರ್ಕ ಕಾಲು ಹಿಡ್ಕೊಂಡು ಕೂತಿರುತ್ತೆ ಕಾಮಾಸಕ್ತನದು. ಕಾಮಾಂಧರಾಗಿ, ವೆನ್ ಕಾಮಾಂಧ ಅಂತಂದ್ರೆ ಒನ್ಸ್ ಡಿಸೈರ್ ಓವರ್ ಟೇಕ್ಸ್ ಯು ಕಾಂಟ್ ಸಿ ರೈಟ್ ಅಂಡ್ ಲೆಫ್ಟ್. ತುರಾಣಂ ನ ಲಜ್ಜಾ ನ ಭಯಂ. ಅವನಿಗೆ ಲಜ್ಜೆ, ನಾಚಿಕೆ, ಮಾನ, ಮರ್ಯಾದೆ ಏನು ಇರೋದಿಲ್ಲ, ಭಯನೂ ಇರೋದಿಲ್ಲ, ಅವನು ಬೇಗುರು ಅಷ್ಟೇನೆ ಅಂತ. ಕಾಮಾಂಧರಾಗಿ, ಏನೂ ಕಾಣದವರಾಗಿ, ಕಾಣುವುದು ಕೂಡ ಕಾಣದಿಂದ ಮುಕ್ತರಾಗ್ಬಿಡ್ತೀವಿ. ಅದು ನಾವು ಲೀಸನ್, ವಾಗ್ಮಿಗಳು, ತತ್ವಜ್ಞಾನಿಗಳು, ಮಂತ್ರಿಗಳು, ಸಂಶೋಧಕರು, ವೈದ್ಯರು, ವಕೀಲರು, ಬಿಡದಿಯವರು ಎಲ್ಲ ಸಾಕಿದ ನಾಯಿ ಹಾಗೆ ಬಾಲ ಅಲ್ಲಾಡಿಸ್ಕೊಂಡು ಸುಂದರ ಬಾಲೆಯರ ವಶದಲ್ಲಿ ಬಿದ್ದಿರ್ತಾರೆ. ಕಾಮದೇವನಿಗೆ, and now that is why we need brahmacharya, because this kamadeva knows your weakness. He knows your weakness. You don't need to be big Vivekananda. As now listen very carefully, golden star, mark it. As long as you have a weakness, Maya is over on you. As long as you have a weakness, Kamadeva is on you. You don't have any weakness, no Kama, no Maya can touch you. Okay, so this has been realized in a very hard way. Now, ಕಾಮದೇವನಿಗೆ ನರಗಳನ್ನ ಸೆಳೆಯುವುದು ಹೇಗೆ ಅಂತ ಗೊತ್ತು. ಪ್ರೀತಿ ಮತ್ತೆ ಪ್ರೀತಿ ಬಿಟ್ನಂತ ನಿಮ್ಮ ದೌರ್ಬಲ್ಯಗಳ ಮೇಲೆ ಅವನಿಗೆ ಕಂಟ್ರೋಲ್ ಇದೆ. ನಾವು ಜಸ್ಟ್ ಯು ಸೇ, ಅಪ್ಪ ಬೇಡ, ಇದೆಲ್ಲ ಕಾಮಂದು ಆಟಗಳೇ ಬೇಡ, ಐ ಡೋಂಟ್ ವಾಂಟ್ ಟು ಗೆಟ್ ಇಂಟಾಕ್ಸಿಕೇಟೆಡ್, I will not go to the outside world, I will not see anything, I will not smell anything, I will not do anything, appa, I will meditate. When you meditate, you get into the sleep. Between the sleep, you something called dream. You get into the dream to run away from the world. But do you know that dream is the underworld of Kamadeva? ಡ್ರೀಮ್ ಅಲ್ಲಿ ಬಂದ್ರ ಬಾ, ಇವಾಗ ಟ್ರಿಗರ್ ಮಾಡ್ತೀನಿ. ಏನ್ ದೊಡ್ಡ ಕಾಮ, ಏನೋ ಕಾಶಿ ವಸ್ತ್ರ ಕಟ್ಕೊಂಡು, ಏನೋ ಸನ್ಯಾಸದ ವಸ್ತ್ರ ಹಾಕೊಂಡು, ತಲೆ ಬೋಡಿಸ್ಕೊಂಡು ನೀನ್ ಜೋರಾಗಿ ಓಡಾಡ್ಕೊಂಡಿದ್ದೆ, ನಿಂಗ್ ಅನ್ಸುತ್ತೆ ನಿನ್ಗೇನು ಸೆಕ್ಷುವಲ್ ಡಿಸೈರ್ ಇಲ್ಲ, ಬಾ ನನ್ ಕನ್ಸಲ್ ಬಾ. ನೀನು ಕನ್ಸಲ್ ಬಂದ ತಕ್ಷಣನೇ ಟ್ರಿಗರ್ ಮಾಡ್ಬಿಡ್ತಾನೆ. ಕನಸು ಸ್ವಪ್ನ ಅವಸ್ಥೆಯಲ್ಲಿ ಕಾಮದೇವನ ಭೂಗತ ಲೋಕ ಅದು. ಅವನ ಇಂದ್ರಿಯಗಳನ್ನ ಶಾಂತವಾಗಿದ್ರು ಕಾಮದೇವನ ಕಾಮನಿಯರು ವಿಜೃಂಭಿಸ್ತಾ ಇರ್ತಾರೆ. ಕಾಮಿನಿಯರ ಕಣ್ಣುಗಳು ಮಿಟಿಕ್ಸೋದೇನು, ಬೆಕ್ಕಿನ ನಡಿಗೆ, ಗಾಳಿಗೆ ಹಾರಾಡುವ ಕೂದಲುಗಳು, ಪಾರದರ್ಶಕ ಬಟ್ಟೆಗಳು,
ಚಂದನೆಯ ಗಲ್ಲ, ಕಿಲಕಿಲ ನಗುವ ತುಟಿ, ಮೆಲ್ಲನೆಯ ಕಚುಗುಳಿ ಇಡುವ ಮೃದು ಕಂಠ, ಗೆಜ್ಜೆಯ ಗಿಲಗಿಲ, ಬಳ್ಳೆಯ ಗಲಗಲ, ದೃಶ್ಯವೇ ಮನಮೋಹಕ, ಸ್ಮೃತಿಯ ಉದ್ರೇಕ. ಹೀಗಿರ್ಬೇಕಾದ್ರೆ ನೋಡದೇ ಕಲ್ಪನೆನೇ ಹಿಂಗಿದ್ರೆ ಈ ಸ್ಪರ್ಶ ಸುಖ ಹೆಂಗಿರ್ಬೇಕು ಅಲ್ವಾ? ಕಲ್ಪನೆಯಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಆಹಾ, ನಮ್ ಹೀರೋಯಿನ್ ಹಂಗ್ ಬರ್ತಾಳೆ, ಹಿಂಗ್ ಬರ್ತಾಳೆ, ಓಹೋ ಬೆಳದಿಂಗಳ ಬಾಲೆ. ನಿಮ್ ಆ ಸ್ವಪ್ನಾವಸ್ಥೆಯಲ್ಲಿನೇ, ಕಲ್ಪನೆಯಲ್ಲೇನೆ she can touch you or he can touch you. Then what about the actual touch? If actually she comes and touches you, you're gone. Hence, you need to work on Brahmacharya. And who is the Brahma? Brahma is the one who never got influenced by Prakriti. That is why it is called Brahma. Okay? So we will be walking the path of the Brahma. I want for the next episode we meet, I want you to work on your impulses and your instincts. What creates the impulse? What are your instinct behaviors? If I say kama, then nangen sexual desires illa sir anta dam modkondu ಹೇಳ್ತಾ ಇರ್ತಾರೆ. I don't have a sexual desires. ಮತ್ತೆ ಕೈಯಲ್ಲಿ ಇರೋದೇನು ಸ್ವಾಮಿ? You are also ಸೆಕ್ಸಿಗೆ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಬೇರೆ ಒಂದು ಚಟಕಾರ ಇನ್ವಾಲ್ವ್ ಆಗಿದ್ದೀರಲ್ಲ. Then be very careful about. So work on your mind, work on your drushti, work on your impulse, work on your impulses, instincts, ಪ್ರವೃತ್ತಿಗಳು, ಪ್ರಚೋದನೆಗಳ ಮೇಲೆ ವರ್ಕ್ ಮಾಡಿ. ಏನೇನು ನಿಮ್ಮನ್ನು ಪ್ರಚೋದಿಸ್ತಾ ಇದೆ, ಏನ್ ಪ್ರಚೋದಿಸ್ತಾ ಇದೆ? ಅದಕ್ಕೆ ನಾವು ಹೇಳ್ತೀವಿ, ಪ್ರಚೋದನೆ ಆಗ್ಬೇಕಾದ್ರೆ ಏನಾಗ್ಬೇಕು? ಈ ನನ್ನ ಬುದ್ಧಿಯನ್ನ ಪ್ರಚೋದಿಸು ಓ ಸೂರ್ಯ ದೇವನೇ ಅಂತ ಹೇಳ್ತೀವಿ. ಸೂರ್ಯನ ಬೆಳಕೆಲ್ಲ ಅಲ್ಲಿ ಮಾತ್ರ ಬುದ್ಧಿ ಪ್ರಚೋದನೆ ಆಗ್ಬೇಕು. ತತ್ವಜ್ಞಾನ ಬುದ್ಧಿಯನ್ನ ಪ್ರಚೋದಿಸಬೇಕು, ಭಗವದ್ಗೀತೆ ಬುದ್ಧಿಯನ್ನ ಪ್ರಚೋದಿಸಬೇಕು, ಭಕ್ತಿ ಜ್ಞಾನ ವೈರಾಗ್ಯ ಬುದ್ಧಿಯನ್ನ ಪ್ರಚೋದಿಸಬೇಕು, ಪ್ರಪಂಚ ಅಲ್ಲ. ಬಟ್ ಅದು ಬಿಟ್ಟು ನಿಮ್ಮ ಬುದ್ಧಿಯನ್ನು ಏನ್ ಪ್ರಚೋದಿಸ್ತಾ ಇದೆ ಅನ್ನೋದು ಒಂದು ಲೆಕ್ಕ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿಲ್ದೇನೆ ಆ ಹೆಣ್ಮಗಳು ನೋಡ್ಬೇಕಾದಾಗ ಮೀಸೆ ಕಡಿತಾ ಇರ್ತೀರ, ಗೊತ್ತೇ ಆಗೋದಿಲ್ಲ ನೀವು ಅದೆಲ್ಲ ಮಾಡ್ತಾ ಇದೀರಿ. ಮನಿ ಪೀಪಲ್ ದೇ ಡೋಂಟ್ ನೋ ಅಬೌಟ್ ದೆಮ್ಸೆಲ್ಸ್ ಅಂಡ್ ದೇರ್ ಬಿಹೇವಿಯರ್. The one who is awakened to his own unconscious mind, he can study everyone's behavior. ನಾನು ಕೆಲವೊಬ್ಬರಿಗೆ ಹೇಳಿ ಕೆಟ್ಟವನಾಗ್ಬಿಟ್ಟೆ. Then I realized, I told one woman, in some previous batch, Ma, your thoughts are not good anta. She got offended. Then she created a ruckus and this and everything went off. ನಾನು ಯಾಕರಿ ಹೇಳಕ್ ಹೋದೆ ಅಂತ, because the way she behaves is unconscious. Now to whom I am telling? The conscious person. The conscious person is not aware of her unconscious behavior. So when she was unconscious, I should tell, but she is unconscious, I can't tell. When I tell her in conscious, she got offended. Then I thought, ಮತ್ತೆ ಇದು ನಮ್ ಕೆಲವ್ರು ಹೇಳ್ತಾರೆ, ಗುರುಗಳೇ ನನ್ನ ಅಹಂಕಾರವನ್ನ ನಾಶ ಮಾಡ್ಬಿಡಿ, ನನ್ನ ತಲೆ ನಿಮ್ ಪಾದಕ್ಕೆ ಇಡ್ತೀನಿ ಅಂತ. ನಾನು ಹೇಳ್ತೀನಿ, ಅಯ್ಯೋ ಹಂಗಂತಂದ್ರೆ ಬಿಟ್ಬಿಡಿ, ಮಕ್ಕಳ ಆಸೆ ಇಟ್ಕೋಬೇಡಿ, ಗಂಡ ಹೆಂಡತಿ ಚೆನ್ನಾಗಿರಿ. ಇವ್ನ್ ಯಾನ್ ಗುರು, ನೀನ್ ಹೇಳು, ನಿನ್ಗೇನು ನಮ್ ವಿದ್ಯೆ ಹೇಳ್ಕೊಡಕ್ ಆಗಲ್ಲ ಅಂತ ಹೇಳಿ ನಾವು ಹೋಯ್ತಾ ಇರ್ತೀವಿ ಅಂತ. ಇಫ್ ಐ ಟಿಕಲ್ ದೇರ್ ಸ್ಮಾಲ್ ಈಗೋ, ನಾಟ್ ಡೆಸ್ಟ್ರಾಯ್, ಸುಮ್ನೆ ಹಿಂಗೆ ಮುಟ್ಟಿದ್ರೆ ಸಾಕು, ಅಲೋ ಅಂತ ಹಿಂಗ ಟಚ್ ಥೆರಪಿ ಮಾಡಿದ್ರನ್ನೇ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಅವ್ರು ಹೇಳ್ತಾರೆ, ದಟ್ ಈಸ್ ವೈ ಅವ್ರು ಹೇಳೋದನ್ನ ಯಾವುದು ನಂಬೇಡ ಅಂತ. ಈಗ ಐ ವಾಂಟ್ ಟು ರೈಟ್ ಅ ಬುಕ್. ನೆಕ್ಸ್ಟ್ ನಮ್ಮ ಫ್ಯೂಚರ್ ಗುರುಗಳಿಗೆ ಅರ್ಥ ಆಗತ್ತೆ, ಗುರು ಆಗುವ ಕುರುವಿನ ನೋವು ಅಂತ. ಸುಮ್ಮನೆ ಗುರು ಆಗಿ ಆರಾಮಾಗಿ ಕುತ್ಕೊಳ್ಳೋದಲ್ಲ, ಅದು ಕುರು ಆಗುತ್ತೆ ಅಲ್ಲಿ. ಅದನ್ನ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ, ಯಾರು ಬರ್ದು ಇಟ್ಟಿಲ್ಲ. ಅವ್ರೇನ್ ಮಾಡಿದ್ರೆ, ನೀನು ಕೂತ್ಕೋ, ಗುರು ಆಗ್ಬೇಕನ್ನೋ ತುಂಬಾ ಆಸೆ ಇದೆ ಅಲ್ಲ, ಕೂತ್ಕೋ, ನೀನು ಗುರು ಆಗು, ನಿನ್ ಗೊತ್ತಾಗತ್ತೆ ಅಂತ. So many things I have seen and I wanted to write a book. Swami is not spoiled Swami. He was spoiled by his own disciples, but he was not strong enough. He got pulled by them. God. So ಅವನ್ ಪಾಪ ಶ್ರದ್ಧಾ ಭಕ್ತಿಯಿಂದಾನೆ ಸನ್ಯಾಸ ತಗೊಂಡ್ ಕೂತಿರ್ತಾನ ಅವನು. ಬಟ್ ಯಾವಾಗ ಅವನು ಆಶ್ರಮ ಮಾಡ್ಬೇಕು, ಜನರು ಮಾಡ್ಬೇಕು ಅಂತ ಹೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. Now you tell me, should you not worship Sri Sri Ravi Shankar? Not one allegation. Sadguru, they are our models. Okay, Shankaracharya Swamigalu, they are our models. One the allegation. ಈಗ ನಮ್ ತರ ಯಾರು ಈ ತಿಪ್ಪೆಲ್ ಹುಟ್ಟೋ ಏನಂತಾರೆ, ಹೆಸರೇ ಬರ್ತಾ ಇಲ್ಲ, ತಿಪ್ಪೆಲ್ ಹುಟ್ಟೋ ಕಸ ತರ ಬಡತನ ಇರುತ್ತೆ, ಬಹಳ ಜನ ಟ್ರೈ ಮಾಡ್ತಾರೆ,
ಮೋಟಿವೇಶನಲ್ ಸ್ಪೀಕಿಂಗ್ ಮಾಡ್ತಾರೆ, ವರ್ಕೌಟ್ ಆಗಲ್ಲ, ಒಂದು ಆಶ್ರಮ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು 3 ಪುಸ್ತಕ ಓದ್ಬಿಟ್ಟು ವರ್ಕ್ಶಾಪ್ಗಳು ಶುರು ಮಾಡ್ತಾರೆ. ಆವಾಗ ಹೆಸರು, ದುಡ್ಡು ಮತ್ತೆ ಸಂಘನೂ ಬೆಳಕ್ ಶುರು ಆಗತ್ತೆ. ಆವಾಗ ಶೀಲ ಬಿದ್ದೋಗುತ್ತೆ. ಓಕೆ, ಈ ಫಾಸ್ಟ್ ಗುರು ಆಗ್ಬಿಟ್ರೆ, ಸಂಸ್ಕಾರ ಇಲ್ದಿರೋ ಫಾಸ್ಟ್ ಗುರುಗಳಾಗ್ಬಿಟ್ರೆ, ಪರಂಪರೆ ಇಲ್ದಿರೋ ಗುರುಗಳಾಗ್ಬಿಟ್ರೆ, ಇದೊಂದು ದೊಡ್ಡ ಕಾಷನ್ಸ್ ಇದೆ. ಏನಿದೆ, ಐ ಆಲ್ವೇಸ್ ಟೆಲ್ ಎವ್ರಿ ಒನ್, ಎಥಿಕ್ಸ್, ನೈತಿಕ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನೈತಿಕ ಶಕ್ತಿ ಸ್ವರ್ಗನ ಮೀರಿಸಿ ಕರ್ಕೊಂಡು ಹೋಗುತ್ತೆ. ನೀವು ನೈತಿಕವಾಗಿ ಗಟ್ಟಿ ಇಲ್ಲ, ಒಡೆದಾಕ. ಹಾಗೆ. ಸೊ ಎಸ್, ಐ ಲೀವ್ ಸಮ್. ಎನಿ ಕ್ವಶನ್ಸ್ ಆರ್ ಎನಿಥಿಂಗ್ ಟು ಶೇರ್? ಎನಿ ಕ್ವಶನ್ಸ್? ಎನಿಥಿಂಗ್ ಟು ಶೇರ್? Yes, sir. Sangha, that is what the biggest learning. ಸಂಘ, ಒಳ್ಳೆ ಸಂಘದಲ್ಲಿ ಇತ್ತು ಅಂದ್ರೆ ಇವೆಲ್ಲ ಆಟೋಮ್ಯಾಟಿಕಲಿ ಬರುತ್ತೆ ಸರ್. ಎಸ್, yes. Then I gave an example how that one woman behaved unconsciously, and when I trained her consciously, she got offended and she fought with me and gone. That is one example. I also met one woman when I was amateur. She guided me. He said, "You are a good person. Why you want to fall under your tummy? You don't deserve to be." She uplifted my consciousness. So I always adore the womanhood. The Materu, Nari Murudre, Voladre Nari, Munadre Mari. I have met 2 kinds of women in my life who lifted me into higher conscious level, inspired me to become what I am. And there were some who tried to pull. It's not their mistake. It's not their mistake. Let me conclude, because I am recording. In the spiritual sadhana, you are get affected by mohana or mohini. Certain level of sadhana, when you rise, your vibration will rise, aura will rise. That will attract some lower beings. They are called mohana and mohini. They come through other bodies to influence your life. That is the time you should hold yourself. You should take refuge in Guru. Hold yourself in your samskar. And it can happen anytime. It can happen anytime. I was fortunate. I was guided in a right direction. Be very careful with Mohana and Mohini. Then I said, oh yes. Suddenly, why nobody cared me in school and colleges? Now suddenly so many things are happening. Oh, that is your own Brahmacharya. I tell you certain, I trust you all, and I'll tell you certain journey of Brahmacharya that I went through. And that mistake should not happen to all of you. I got guided in a right way. What will happen anta, so that we will see. We'll continue in that next level, and hope that today's takeaway is 5 arrows of Kamadeva. And it is not only for the Kama, it is for Krodha, anything. It get instigated, influences, intoxicate, and Tapana and burning. It all happens, Soshana and Tapana. We will work on it, and be careful with your impulses and the instincts. ಇದು ಯುವಕರಲ್ಲಿ ಜಾಗೃತಿ ಮೂಡಬೇಕು. ಯಾಕಂದ್ರೆ ಬ್ರಹ್ಮಚರ್ಯವನ್ನ ಅವನು ಯುವಕ ಅಂದ್ರೆ ಶರೀರ ಇರುತ್ತಷ್ಟೇ, ಬ್ರಹ್ಮಚರ್ಯ ಇರುವುದಿಲ್ಲ. ಇಟ್ಸ್ ಅ ಫ್ಯೂಯಲ್ ಇಲ್ದೇ ಇರೋ ಕಾರ್. ಇದು ಒಳ್ಳೆ ಕಾರು, ಏನು ಫ್ಯೂಯಲ್ ಹಾಕಕ್ಕಾಗಲ್ಲ, ಟ್ಯಾಂಕ್ ಕೆಲಸ ಮಾಡ್ತಾ ಇಲ್ಲ. ವಾಟ್ ಈಸ್ ದ ಯೂಸ್? ಇಟ್ಸ್ ನಾಟ್ ಯೂಸ್. ಅಂಡ್ ನಿಮ್ಮ ದ ಸೋ ಗ್ರೇಟ್ ನಿಮ್ಮ ರೋಲ್ ಮಾಡೆಲ್ಸ್, I don't want to name role models, your movie stars, sportsmen, look at their life. They look young, but they are not your role models. Okay? So anyway, so God bless you. I hope, forgive me if I have crossed any borders of the ethical talkings. I trust that you will forgive me as your brother and as your brother and son. So forgive me and take it to the next level. Okay. Thank you so much. Sarve Jana Sukhino Bhavantu. Thank you. Thank you.